ओम गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओಂ नारायण नारायण नारायण। ತುರಿಯವನ್ನು ಶ್ರುತಿ ಹೇಗೆ ಹೇಳ್ತದೆ? ಏಕೆಂದರೆ ಶ್ರುತಿ ಇರುವುದು ಭಾಷಾರೂಪ. ಭಾಷಾ ಅಂದರೆ ಮಾತುಗಳು. ಮಾತುಗಳು ಎಂದಿಗೂ ಯಾವವನ್ನು ವರ್ಣಿಸುತ್ತವೆ ಅಂದರೆ ದ್ರವ್ಯ ಗುಣ ಕ್ರಿಯೆಗಳಿದ್ದರೆ ಮಾತುಗಳು ವರ್ಣಿಸುತ್ತವೆ. ಬ್ರಹ್ಮಗೆ ಯಾವ ಗುಣಗಳು ಯಾವ ವಿಶೇಷಗಳಿಲ್ಲದಿದ್ದರೆ ಭಾಷೆ ಹೇಳುವುದಾದರೂ ಹೇಗೆ, ಯಾವ ಪ್ರಮಾಣವಾದರೂ ಹೇಗೆ ತಿಳಿಸುತ್ತದೆ ಪ್ರಶ್ನೆ. ಅದಕ್ಕೆ ಇದು ಒಂದು ಇಂಟ್ರೆಸ್ಟಿಂಗ್ ಆನ್ಸರ್ ನೋಡಿ. ನಾನು ಅದನ್ನು ಹೇಳಬೇಕಾದರೆ ಭಾಷೆ ಬೇಕಾಗ್ತದೆ. ಅದನ್ನು ಹೇಳಬೇಕಾದರೆ ಭಾಷೆ ಬೇಕಾಗ್ತದೆ. ಅದನ್ನು ಹೇಳಬೇಕಾಗಿಲ್ಲ. ಯಾವುದು ಅಡ್ಡಿ ಆಗ್ತಾ ಇದೆಯೋ ಅದನ್ನು ಪಕ್ಕಕ್ಕೆ ಸರಿಸ್ತೀನಿ, ನೀವೇ ನೋಡ್ಕೋ ಅಲ್ಲವೇ. ತಾನೇ ನೋಡ್ಕೊಳ್ತಾನೆ, ಮಧ್ಯ ಅಡ್ಡಿ ಇರುವುದನ್ನು ತೆಗೆಯುತ್ತಾನೆ ಅಷ್ಟೇ. ಈಗ ಏನಾದರೂ ಹೇಳಬೇಕಾ? ಕೆಲವೊಮ್ಮೆ ಪಿಕ್ಚರ್ ಬರೆಯುತ್ತಾರೆ ನೋಡಿ, ಕಾರ್ಟೂನ್ ಅವರು ಕಾರ್ಟೂನ್ ಬರೆದು ಕೆಳಗೆ ಪಕ್ಕಕ್ಕೆ ಬರೆಯಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಏನು ಹೇಳಬೇಕಾಗಿಲ್ಲ, ಚಿತ್ರದಿಂದ ತಾನೇ ಅರ್ಥವಾಗಿಬಿಡ್ತದೆ. ಹಾಗೆ ಅತದ್ಧರ್ಮ ಅಧ್ಯಾರೋಪಣ ನಿವರ್ತನವೇ ನಿಮ್ಮ ದೃಷ್ಟಿಯನ್ನು ಈ ಕಡೆನಿಂದ ಈ ಕಡೆಗೂ ತಿರುಗಿಸುವುದೇ ಹೊರತು ನಿಮಗೆ ಇದು ಹೀಗೆ ಎಂದು ನಿಮ್ಮ ಮನಸ್ಸು ಊಹಿಸಿಕೊಳ್ಳುವುದಕ್ಕೇನು ಹೇಳುತ್ತಾ ಇಲ್ಲ. ವೃತ್ತಿ ಹುಟ್ಟುವುದಕ್ಕೆ, ವೃತ್ತಿ ಅಂದರೆ ಒಂದು ಥಾಟ್, ಮನಸ್ಸಿನ ಥಿಂಕಿಂಗ್ಗೆ ಅನುಗುಣವಾದ ಒಂದು ಗುಣವನ್ನು ವರ್ಣನ ಮಾಡ್ತಾ ಇಲ್ಲ. ಏಕೆಂದರೆ ಮನಸ್ಸಿನಿಂದ ಊಹಿಸತಕ್ಕದ್ದಲ್ಲ, ಎಲ್ಲಾ ಊಹಗಳಿಗೆ ಸ್ವಯಂ ಆಧಾರವಾಗಿರುವ ಅರಿವು ತಾನೇ ಇದೆ. ನಾವು ನಿಜವಾಗಿ ಯಾವುದೋ ಒಂದು ವೃತ್ತಿಯಲ್ಲಿ ಥಾಟ್ನಲ್ಲಿ ಅಟೆನ್ಷನ್ ಇಟ್ಟಿದ್ದೀವಿ. ಥಾಟ್ನಿಂದ ಎಲ್ಲಾ ಥಾಟ್ಗಳಿಂದ ಅಟೆನ್ಷನ್ ಬಿಡಿಸಿದ್ದರೆ ತಾನೇ ಸ್ವಯಂ ಪ್ರಕಾಶ. ಹಾಗೆ ನಾವು ಹಿಂದೆ ಹೇಳಿದ್ದೀವಿ ನೋಡಿ, ಇನ್ಫಿನಿಟಿ ಅಂದರೆ ಹೇಗೆ ಹೇಳುವುದು? ಅನಂತ ಸಂಖ್ಯಾ, ಗಣಿತ ಸಂಖ್ಯಾ ಅನಂತವನ್ನು ಹೇಗೆ ಅರ್ಥ ಮಾಡಿಕೊಳ್ತೀವಿ? ಯಾವ ಸಂಖ್ಯೆ ಹೇಳಿದ್ದರೂ ಅನಂತವಲ್ಲ. మరి ಅನಂತವನ್ನು ಹೇಗೆ ಅರ್ಥ ಮಾಡಿಸ್ತೀರಿ ಅಂದರೆ, ನೀವು ಏನೇ ಊಹಿಸ್ಕೋ, ಯಾವ ಸಂಖ್ಯೆಯನ್ನು ಊಹಿಸ್ಕೋ, ಅದು ಯಾವುದಲ್ಲ. మరి ಏನು ಮಾಡಬೇಕು? ನೀವು ಊಹಿಸುವುದು ನಿಲ್ಲಿಸಿಬಿಡು, ಅದು ಅನಂತ ಅಷ್ಟೇ. ಸೊ ಯು ಆರ್ ನಾಟ್ ಗಿವಿಂಗ್ ಅನ್ ಅನದರ್ ಆಬ್ಜೆಕ್ಟ್ ಫಾರ್ ಥಾಟ್. ಆಲ್ ಥಾಟ್ಸ್ ಪಕ್ಕಕ್ಕಿಟ್ಟರೆ ಯಾವುದು ಉಳಿಯುತ್ತದೆ? ದಟ್ ಈಸ್ ಅನಂತ. ಇದು ಅನಂತ ಅಂದರೆ ಥಾಟ್ ಸ್ಟಾರ್ಟ್ ಎರಡು ಬಗೆ ಇದೆ ನೋಡಿ, ಶೂನ್ಯವೂ ಇದೆ, ಅನಂತ ಇದೆ. ಇದಕ್ಕೆ ವ್ಯತ್ಯಾಸವೇನೆಂದರೆ, ಶೂನ್ಯ ಅಂದರೆ ಕೌಂಟಿಂಗ್ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗಲಿಲ್ಲ ನೋಡಿ. ಇಮ್ಯಾಜಿನೇಷನ್ ಊಹಿಸಿಕೊಳ್ಳುವುದು ಸ್ಟಾರ್ಟ್ ಆದರೆ ಒಂದು ಸಂಖ್ಯೆ, ಅದಕ್ಕೆ ಬೆಳೆಯುತ್ತಾ 2, 3, 4, 10, 100, 1000, ಲಕ್ಷ ಅದಾಗುತ್ತದೆ. ಏನು ಊಹಿಸದಿದ್ದರೆ ಝೀರೋ. ಇದು ಶೂನ್ಯ. ಶೂನ್ಯದಿಂದ ಊಹಿಸಿಕೊಳ್ಳುವುದು ಶುರುವಾಗಿ ಇನ್ನೂ ಊಹಿಸಿಕೊಳ್ತಾ 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 ಆ ಊಹೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತದಂದರೆ ಊಹಕ್ಕೆ ಯಾವುದು ಸಿಗಲ್ಲ, ಊಹಾ ಫೇಲ್ಸ್. ಊಹಾ ನಾನ್ ಎಕ್ಸಿಸ್ಟೆಂಟ್ ಬೇರೆ, ಇಮ್ಯಾಜಿನೇಷನ್ ನಾನ್ ಎಕ್ಸಿಸ್ಟೆಂಟ್ ಅಂದರೆ ಜೀರೋ. ಬಟ್ ಇಮ್ಯಾಜಿನೇಷನ್ ಮ್ಯಾಕ್ಸಿಮಮ್ಗೆ ಬಂದು ಇಮ್ಯಾಜಿನೇಷನ್ಗೆ ಸಿಗಲ್ಲ, ದೆನ್ ಇಮ್ಯಾಜಿನೇಷನ್ ನಾಟ್ ರಿಕ್ವೈರ್ಡ್. ಇಮ್ಯಾಜಿನೇಷನ್ ಫೇಲ್ಸ್ ಅಂದರೆ ಅರ್ಥವೇನು? ಇಮ್ಯಾಜಿನೇಷನ್ ಗೆಟ್ಸ್ ಎಕ್ಸಾಸ್ಟೆಡ್ ಎಂದ ಅರ್ಥ. ಫೇಲ್ಸ್ ಅಂದರೆ ಇಮ್ಯಾಜಿನೇಷನ್ ಗೆಟ್ಸ್ ಎಕ್ಸಾಸ್ಟೆಡ್, ದೆನ್ ಬರ್ಸ್ ಔಟ್. ಊಹಾ ಏನು ಊಹಿಸದೇ ಇದ್ದರೆ ಝೀರೋ, ಸ್ವಲ್ಪ ಊಹಿಸಿಕೊಂಡರೆ ಸಂಖ್ಯೆ, ಇನ್ನೂ ಹೆಚ್ಚು ಊಹಿಸಿಕೊಂಡು ಇನ್ನೂ ಅದಕ್ಕಿಂತ ಕೊನೆಗೇನಾಗ್ತದೆ? ಊಹಾ ಸ್ಟ್ರೆಚಸ್ ಟು ಇಟ್ಸ್ ಮ್ಯಾಕ್ಸಿಮಮ್ ಲಿಮಿಟ್. ತನ್ನ ಹೆಚ್ಚಿನ
ಅತಿಶಯ ಹಂತಕ್ಕೆ ಹೋಗಿ ಈಗ ಅದು ದಾಟು ಅಂದ್ರೆ ಇಮ್ಯಾಜಿನೇಷನ್ ಬಿಕಮ್ಸ್ ಇನ್ಕೆಪಾಸಿಟೇಟೆಡ್. ಇಮ್ಯಾಜಿನೇಷನ್ ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಇಮ್ಯಾಜಿನೇಷನ್ ಇಸ್ ಟ್ರಾನ್ಸೆಂಡೆಡ್. ಅದನ್ನು ನೋಡಿ, ಊಹ ಎಂಬುದನ್ನು ದಾಟಿದ್ದೇವೆ, ಊಹದ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನು ದಾಟಿದ್ದೇವೆ. ಶೂನ್ಯಕ್ಕೆ ಅನಂತಕ್ಕೆ ವ್ಯತ್ಯಾಸ ನೋಡು. ಶೂನ್ಯದಲ್ಲಿ ಇಮ್ಯಾಜಿನೇಷನ್ ಬಿಗಿನ್ ಆಗಲಿಲ್ಲ. ಇದು ಇಮ್ಯಾಜಿನೇಷನ್ ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು. ಇಮ್ಯಾಜಿನೇಷನ್ ಇಸ್ ಟ್ರಾನ್ಸೆಂಡೆಡ್. ಈಗ ಅದಕ್ಕಿಂತ ಹೆಚ್ಚು ಫರ್ದರ್ ಇಮ್ಯಾಜಿನೇಷನ್ ನಾಟ್ ಪಾಸಿಬಲ್. ಆಲ್ ಥಿಂಗ್ ಇಸ್ ಮರ್ಜ್ಡ್ ಬ್ಯಾಕ್ ಇನ್ ಟು ಯು. ಆಲ್ ಸಂಖ್ಯೆಗಳೆಲ್ಲ ತನ್ನಲ್ಲಿ ಒಳಗೊಂಡಿದೆ. ಅನಂತ ಸಂಖ್ಯೆ ಎಂಬುದು ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿದೆ. ಝೀರೋ ಅಂದರೆ ಯಾವ ಸಂಖ್ಯೆಯೂ ಶುರುವೇ ಆಗಲಿಲ್ಲ. ನೋ ಸಂಖ್ಯಾ ಬಿಗಿನ್ಸ್ ಇನ್ ಝೀರೋ. ಆಲ್ ಸಂಖ್ಯೆಗಳನ್ನು ಒಳಗೊಂಡು ಈಗ ನಥಿಂಗ್ ಇಸ್ ಲೆಫ್ಟ್ ಔಟ್. ಸಂಖ್ಯೆಗಳೆಲ್ಲ ತನ್ನಲ್ಲೇ ಅಡಕವಾಗಿವೆ. ಈಗ ತಾನು ಇಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. ಆಲ್ ಥಿಂಗ್ ಇಸ್ ತಾನು. ದಟ್ ಈಸ್ ಅನಂತ. ಅನಂತ ಲುಕ್ಸ್ ಲೈಕ್ ಝೀರೋ. ಇಟ್ ಓನ್ಲಿ ಲುಕ್ಸ್ ಬಟ್ ನಾಟ್ ಎಕ್ಸಿಸ್ಟ್ ಆಸ್ ಝೀರೋ. ವ್ಯತ್ಯಾಸ ನೋಡಿ. ಅನಂತ ಎಂಬುದು ಝೀರೋ ಹಾಗೆ ಅನಿಸುತ್ತದೆ, ಬಟ್ ಝೀರೋ ಆಗಿ ಇರುವುದಿಲ್ಲ. ಇರುವಿಕೆಯಲ್ಲಿ ಶೂನ್ಯ ಅಲ್ಲ. ಅನಿಸಿಕೆ ಮೇಲೆ ನೋಟಕ್ಕೆ, ಅನಿಸಿಕೆ ಅಂದ್ರೆ ಮೇಲೆ ನೋಟ ಎಂದರ್ಥ. ಸ್ವಲ್ಪ ಒಳ ಹೊಕ್ಕು ನೋಡಿದ್ರೆ ಅದನ್ನಲ್ಲಪ್ಪ, ಇದು ಝೀರೋ ಏನಲ್ಲ ಅನಿಸುತ್ತದೆ. ಹಾಗೆ ಆಕಾಶ ಎಂಬುದು ಝೀರೋ ಅಲ್ಲ. ಆಕಾಶದಲ್ಲಿ ಎಲ್ಲ ಆಕಾರಗಳು ಇರುತ್ತವೆ. ಆಕಾಶವು ನೋಡಿ, ಕನ್ನಡಿಗೆ ಒಂದು ಕಲ್ಲುಗೆ ನೋಡಿ, ಕಲ್ಲಿನಲ್ಲಿ ಯಾವ ಪ್ರತಿಬಿಂಬ ಇರಲ್ಲ. ಕನ್ನಡಿಯಲ್ಲಿ ಎಲ್ಲಾ ಪ್ರತಿಬಿಂಬಗಳು ಎಷ್ಟಿರುತ್ತವೆ ಹೇಳಕ್ಕಾಗಲ್ಲ. ಅನಂತ ಪ್ರತಿಬಿಂಬಗಳು ಕನ್ನಡಿಯಲ್ಲಿರುತ್ತವೆ. ಕಲ್ಲಿನಲ್ಲಿ ಎಷ್ಟು ಪ್ರತಿಬಿಂಬ? ಒಂದು ಬೀಳಲ್ಲ. ಒಂದು ಪ್ರತಿಬಿಂಬವು ಬೀಳಲ್ಲ ಕಲ್ಲಿನಲ್ಲಿ. ಅದೇ ಕನ್ನಡಿಯಲ್ಲಿ మరి ಕಲ್ಲು ಕನ್ನಡಿಗೇನು ವ್ಯತ್ಯಾಸ? ಅದೇ ಸಿಲಿಕಾನ್ ಪಾಲಿಶ್ಡ್ ಬಿಕಮ್ಸ್ ಕನ್ನಡಿ. ಅದು ಸಿಲಿಕಾನೇ ಅಲ್ಲವೇ? ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಗಾಜು ಸಿಲಿಕಾನ ಆಗಬಹುದು. ಸೊ ಅದೇ ಗಾಜು, ಅದೇ ಕಲ್ಲಿನ ಸರ್ಫೇಸ್, ಕಲ್ಲಿನ ಉಪರಿತಲವನ್ನು ಚೆನ್ನಾಗಿ ಪಾಲಿಶ್ ಮಾಡಿ ಶುದ್ಧಗೊಳಿಸಿದ್ದರೆ ಅದೇನಾಗುತ್ತದೆ? ಪ್ರತಿಬಿಂಬ ಸಮರ್ಥ, ಪ್ರತಿಬಿಂಬ ಮಾಡುವಂತ ಸಮರ್ಥವಾಗುತ್ತದೆ. ಆವಾಗ ಅನಂತ ಪ್ರತಿಬಿಂಬಗಳಿಗೆ ಆಧಾರ. ಅನಂತ ಪ್ರತಿಬಿಂಬಗಳು ಅಂದ್ರೆ ಇನ್ನು 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 ಊಹಿಸ್ಕೊಂಡು ಊಹ ನಿಂತು ಹೋಗ್ತದೆ ಅಷ್ಟೇ. ಬಟ್ ಸ್ಟಿಲ್ ಇಟ್ ಈಸ್ ದೇರ್. ಯುವರ್ ಇಮ್ಯಾಜಿನೇಷನ್ ಗೆಟ್ಸ್ ಎಕ್ಸಾಸ್ಟೆಡ್. ನಿಮ್ಮ ಇಮ್ಯಾಜಿನೇಷನ್ ಮ್ಯಾಕ್ಸಿಮಮ್ ವರೆಗೂ ಸ್ಟ್ರೆಚ್ ಆಗಿ ಈಗ ಇನ್ನೂ ಮಾಡಕ್ಕಾಗಲ್ಲ ಎಂದು ತಾನೇ ಬಿದ್ದು ಹೋಗುತ್ತದೆ. ಬಟ್ ಇಟ್ ಎಕ್ಸಿಸ್ಟ್ಸ್. ಝೀರೋನಲ್ಲಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗಲಿಲ್ಲ. ಅದು ವ್ಯತ್ಯಾಸ. ಶೂನ್ಯಕ್ಕೆ ಅನಂತಕ್ಕೆ ಅದು ಹಾಗೆ. ಯಾವ ಭಾಷದಿಂದ, ಭಾಷಾ ಅಂದ್ರೆ ಏನಂದ್ರೆ ಒಂದನಿಂದ ಇನ್ಫಿನಿಟಿ ಸಂಖ್ಯಕ್ಕೆ ಒಳಗೆ. ಎನಿ ಸಂಖ್ಯಾ ಇಸ್ ಲ್ಯಾಂಗ್ವೇಜ್. ಭಾಷಾ ಯಾವುದೋ ಒಂದು ಸಂಖ್ಯೆಯನ್ನು ಹೇಳುತ್ತದೆ. ನೀವು ಯಾವ ಸಂಖ್ಯೆ ಇಲ್ಲ ಅಂದ್ರೆ ನಾವು ಅಂಕೆಗಳಿಂದ, ಅಂಕೆಗಳು ಅಂದ್ರೆ ನಂಬರ್ಸ್, ನ್ಯೂಮರಿಕಲ್ಲಿ ನಾವು ಹೇಗೆ ಹೇಳುವುದು, ಸೈಜ್ನಲ್ಲಿ ಹೇಗೆ ಹೇಳುವುದು, ಇದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಅವಿದ್ಯಾ ನಿವರ್ತನೇನೈವ ವೇದಾಂತ ಸ್ವಯಂ ಸಿದ್ಧಂ ಆತ್ಮಸ್ವರೂಪಂ ಸಮರ್ಪಯಂತಿ. ಅವಿದ್ಯಾ ನಿವರ್ತನೇನ. ಅವಿದ್ಯಾ ಅಂದ್ರೆ ಏನು? ಅವಿದ್ಯಾ ಅಂದ್ರೆ ಎನಿ ನ್ಯೂಮೆರಿಕ್ಯಾಲಿಟಿ, ಎನಿ ಸಂಖ್ಯಾ. ಯಾವ ಸಂಖ್ಯೆಯನ್ನು ಕೌಂಟಬಲ್ ಸಂಖ್ಯಾ, ಲೆಕ್ಕಿಸತಕ್ಕ ಯಾವ ಸಂಖ್ಯೆ ಇರಲಿ ಅದು ಅವಿದ್ಯಾ. ಅದು ಅವಿದ್ಯೆ ಏಕೆ? ಸಂಖ್ಯೆ ಇದ್ದರೆ ಅವಿದ್ಯೆ ಆಗಬೇಕಾ? ಅದು ಹೇಗೆ ಆಗ್ತದೆ? ಜನರು ಮಾತಾಡ್ತಾರೆ. ಲೌಕಿಕರ ಪ್ರಶ್ನೆ ಅವ್ರಿಗೆ ಅರ್ಥವಾಗಲ್ಲ. ಎಲ್ಲ ತಲಬಾಲ ಇಲ್ಲದ ಪ್ರಶ್ನೆಗಳೇ ಇರುತ್ತವೆ. ವೇದಾಂತಿಗಳಿಗೆ ಪ್ರಶ್ನೆ ಆಗಲ್ಲ. ಬಟ್ ಲೌಕಿಕರು ಹೀಗೆ ಮಾಡ್ತಾರೆ. ಇಲ್ಲಿ ನೋಡಿ, ಅವಿದ್ಯೆ ಅಂದ್ರೆ ಅರ್ಥವೇನು? ಮೊದಲು ತಿಳ್ಕೊ. ಮೊದಲದು ಪಕ್ಕಕ್ಕಿಡು. ಸಂಖ್ಯಾ ಗಿಂಖ್ಯಾ ಪಕ್ಕಕ್ಕಿಡು. ಮೊದಲು ಅವಿದ್ಯೆ ಅಂದ್ರೆ ಏನು? ಇರುವ ವಸ್ತುವನ್ನು ಅದಕ್ಕಿಂತ ಭಿನ್ನವಾಗಿ. ಭಿನ್ನ ಅಂದ್ರೆ ಏನು? ಹೆಚ್ಚಾಗೆ ತಿಳ್ಕೊ, ಕಡಿಮೆ ಆಗಿ ತಿಳ್ಕೊ. ಭಿನ್ನ ಅಂದ್ರೆ ಸಮಥಿಂಗ್ ರಾಂಗ್ಲಿ. ರಾಂಗ್ ಅಂದ್ರೆ ಏನು? ಒಂದು ವಸ್ತುವಿದೆ, ಅವರ ಹತ್ತಿರ 1000 ರೂಪಾಯಿ ಇದೆ. ನೀವು ಅವರ ಹತ್ತಿರ 5 ರೂಪಾಯಿ ಇದೆ ಅಂತ ತಿಳ್ಕೊಂಡ್ರೆ ತಪ್ಪು. 2000 ಇದೆ ಅಂದ್ರೆ ತಪ್ಪು. ಯಾವುದು ಕರೆಕ್ಟು? 1000 ರೂಪಾಯಿ ಇದ್ದರೆ 1000 ರೂಪಾಯಿ ಇದೆ ಎಂದು ತಿಳ್ಕೊಂಡ್ರೆ ಕರೆಕ್ಟ್. 90 100 90 90 ಇದೆ ಅಂತ ತಿಳ್ಕೊಂಡ್ರೂ ತಪ್ಪು. 1000 ಒಂದಿದೆ ಅಂದ್ರೆ ತಪ್ಪು ಅಲ್ಲವೇ? ತಪ್ಪು ಅಂದರೆ ವೆನ್ ಯು ಓವರ್ ಇಮ್ಯಾಜಿನ್, ಓವರ್ ಎಸ್ಟಿಮೇಟ್ ಆರ್ ಅಂಡರ್ ಎಸ್ಟಿಮೇಟ್ ಅಲ್ಲವೇ? ಐ ಥಿಂಕ್ ದಿಸ್ ಇಸ್ ಅನದರ್ ವೇ. ಇರುವ ವಸ್ತುವನ್ನು ಯು ಎಸ್ಟಿಮೇಟ್,
ಐದರ್ ಓವರ್ ಎಸ್ಟಿಮೇಟ್ ಆರ್ ಅಂಡರ್ ಎಸ್ಟಿಮೇಟ್. ಅದನ್ನು ಏನು ಹೇಳ್ತಾರೆ ಕನ್ನಡದಲ್ಲಿ? ತಕ್ಕುವ ಅಂಚನಾ ವೇಯಟಂ ತೆಲುಗಿನಲ್ಲಿ ಹೇಳ್ತಾರೆ. ಅಥವಾ ಹೆಚ್ಚಾಗಿ ಅದನ್ನು ಅಂದಾಜು ಮಾಡುವುದು, ಹೆಚ್ಚಾಗಿ ಮಾಡುವುದು, ಕಡಿಮೆಯಾಗಿ ಮಾಡುವುದು. ಹೆಚ್ಚು ಮಾಡಿದರೂ ಕಡಿಮೆ ಮಾಡುವುದು ಎರಡೂ ತಪ್ಪುಗಳೇ ಅಲ್ಲವೇ? ಅದನ್ನು ಊಹಿಸುವುದು, ಹೆಚ್ಚಾಗಿ ಊಹಿಸುವುದು, ಕಡಿಮೆಯಾಗಿ ಎರಡು ಊಹೆಗಳು ತಪ್ಪೇ. ಯಥಾವತ್ತಾಗುತ್ತದ? ಯಥಾವತ್ತು. ಅದಕ್ಕೋಸ್ಕರ ಒಬ್ಬನನ್ನು ಗುಂಡಾನನ್ನು ಸಜ್ಜನ ಎಂದು ತಿಳ್ಕೊಂಡರೂ ಭ್ರಮವೇ, ಸಜ್ಜನನನ್ನು ಗುಂಡ ಎಂದು ತಿಳ್ಕೊಂಡರೂ ಭ್ರಮವೇ. ನಿಜವಾಗಿ ಹಿಂದೂಗಳಿಗೆ ಎರಡೇ ಇವೆ. ತಮ್ಮನ್ನು ಕೆಟ್ಟವರಾಗಿ ನೋಡ್ತಾರೆ. ತಮ್ಮ ಸಾಧುಗಳು ಸತ್ತು ಹೋದರೆ ಒಂದು ನಾರ್ಮಲ್ ಮೃತ್ಯು ಎಂದು ಹೇಳಿಬಿಡ್ತಾರೆ. ಅದು ನೋಡಿ, ನಾರ್ಮಲ್ ಮೃತ್ಯುವಿಗೆ ಹತ್ಯೆಗೆ ವ್ಯತ್ಯಾಸವೇ ಇಲ್ಲ. ಇವರ ವೇದಾಂತ ಎಷ್ಟಾಗಿ ಬಂದಿದೆ ಅಂದರೆ ನಾರ್ಮಲ್ ಮೃತ್ಯುಗೆ ಒಬ್ಬನ ಹತ್ಯೆಗೆ ವ್ಯತ್ಯಾಸವೇ ಇಲ್ಲ. ಎಲ್ಲವೂ ಬ್ರಹ್ಮವೇ ಅಲ್ಲವೇ? ಈ ಬ್ರಹ್ಮ ಎಂಬುದೇ ಒಂದು ಭ್ರಮ ಆಗಿಬಿಟ್ಟಿದೆ ಅಲ್ಲವೇ? ಈ ಬ್ರಹ್ಮ ಎಂಬ ಬುದ್ಧಿಯೇ ಒಂದು ಭ್ರಮೆ ಆಗಿಬಿಟ್ಟಿದೆ. ಉತ್ತರ ಭಾರತೀಯರು ಏನು ಹೇಳ್ತಾರೆ ಗೊತ್ತಾ? ಅವರು ಹಾಗೆ ಹೇಳ್ತಾರೆ. ಬ್ರಹ್ಮಜ್ಞಾನ ಎಂದು ನಾವು ಹೇಳ್ತೀವಿ. ಅವರೇನು ಹೇಳ್ತಾರೆ ಗೊತ್ತಾ? ಬ್ರಹ್ಮಜ್ಞಾನ್. ಬ್ರಹ್ಮವನ್ನು ಬ್ರಹ್ಮ ಹೇಳ್ತಾರೆ, ಜ್ಞಾನಕ್ಕೆ ಜ್ಞಾನ್, ಬ್ರಹ್ಮಜ್ಞಾನ್. ಅದು ಬ್ರಹ್ಮಜ್ಞಾನವೋ ಬ್ರಹ್ಮಜ್ಞಾನವೋ ಗೊತ್ತಾಗಲ್ಲ. ಅಂದ್ರೆ ಕೆಲವರು ಸರಿಯಾಗಿ ಹೇಳ್ತಾರೆ, ಕೆಲವರು ಬ್ರಹ್ಮಜ್ಞಾನ. ಸೊ ಆದ್ದರಿಂದ ಬೆಲೆ ಕಟ್ಟುವುದು, ದಟ್ಸ್ ಗುಡ್. ಎಸ್ಟಿಮೇಷನ್. ಹೆಚ್ಚಾಗಿ ಬೆಲೆ ಕಟ್ಟಲಿ, ಕಡಿಮೆಯಾಗಿ ಬೆಲೆ ಕಟ್ಟಲಿ. ಸಜ್ಜನನನ್ನು ದುರ್ಜನ ಎಂದು ತಿಳ್ಕೊಳ್ಳಲಿ, ದುರ್ಜನನನ್ನು ಸಜ್ಜನ ಎಂದು ತಿಳ್ಕೊಳ್ಳಲಿ, ಎಲ್ಲವೂ ಭ್ರಮಗಳೇ. ನೀವನ್ಕೊಳ್ತೀರಿ ಎಲ್ಲರನ್ನು ಸಜ್ಜನ ಎಂದು ತಿಳ್ಕೊಂಡರೆ ಭ್ರಮ ಇಲ್ಲ. ಏನಪ್ಪಾ? ಹಗ್ಗವನ್ನು ಹಾವಾಗಿ ತಿಳ್ಕೊಂಡರೆ ಭ್ರಮೆ. ಪುಷ್ಪಮಾಲೆ ಎಂದು ತಿಳ್ಕೊಂಡ್ರೆ ಪುಷ್ಪಮಾಲ ಪವಿತ್ರ ಅಲ್ಲವೇ? ಅಯ್ಯೋ, ನಾನು ಪುಷ್ಪಮಾಲ ಎಂದು ತಿಳ್ಕೊಂಡರೆ ಜನರು ನಾನೇನು ಹೇಳ್ತಾರೆ? ನಾನು ಹಾವೆಂದು ತಿಳ್ಕೊಂಡರೆ ಮೂರ್ಖ, ಎಂದಿಗೂ ಹಾವು ಬುದ್ಧಿಯೇ ನಿನ್ನದು. ಹಾವು ಬುದ್ಧಿ ಎಂದು ಭಯಂಕರ ಬುದ್ಧಿ. ನಿನ್ನ ಬುದ್ಧಿ ಪಾಪ ಹೆಚ್ಚು, ಅದಕ್ಕೋಸ್ಕರ ನೀವು ಹಾವೆಂದು ಭ್ರಮಗೊಂಡಿದ್ದಿ. మరి ಏನಾಗಬೇಕು? ಪುಷ್ಪಮಾಲೆ ಎಂದು ಹೇಳಿದ್ದಾರೆ. ಬಾ ಪುಷ್ಪಮಾಲೆ. ಅಬ್ಬಾ, ನಿನ್ನ ಜ್ಞಾನ ಬ್ರಹ್ಮಜ್ಞಾನಪ್ಪ. ನೀವು ಹಗ್ಗವನ್ನು ಪುಷ್ಪಮಾಲೆ ಎಂದು ಭ್ರಮಗೊಂಡರೆ ಬ್ರಹ್ಮಜ್ಞಾನ. ನಮ್ಮ ಹಿಂದೂಗಳ ಬ್ರಹ್ಮಜ್ಞಾನ ಹೀಗಾಗಿಬಿಟ್ಟಿದೆ ಗೊತ್ತಾ? ನೀವು ಹೂಮಾಲೆ ತಿಳ್ಕೋ, ಹಾವಾಗಿ ತಿಳ್ಕೋ, ಎರಡು ಭ್ರಮಗಳೇ. ಹಗ್ಗವನ್ನು ಹಗ್ಗವಾಗಿ ತಿಳ್ಕೊಂಡರೆ ಜ್ಞಾನ. ನಮ್ಮ ಜನರಿಗೆ ಏನಾಗಿ ಎಲ್ಲರನ್ನು ಸಜ್ಜನ ಎಂದು ತಿಳ್ಕೊಂಡಿದ್ದೀವಲ್ಲ, ಇದರಲ್ಲಿ ತಪ್ಪೇನು? ಸ್ವಾಮೀಜಿ ಇನ್ನೊಬ್ಬರನ್ನು ಅಪಮಾನ ಮಾಡಿದ್ದಾರ? ಅಪಮಾನ ಮಾಡಿದ್ದರೆ ನೀವು ತಪ್ಪೆಂದು ತಿಳ್ಕೊಳ್ಳಬೇಕು. ಅವರು ಅಪಮಾನ ಮಾಡಲಿಲ್ಲ, ಹಗ್ಗವನ್ನು ಹೂಮಾಲೆ, ಪುಷ್ಪಮಾಲೆ, ಪವಿತ್ರವಾದ ಪುಷ್ಪಮಾಲೆ ಎಂದು ತಿಳ್ಕೊಂಡರಪ್ಪ. ಅದು ಹಾಗೆ ಪುಷ್ಪಮಾಲೆ ಎಂದು ತಿಳ್ಕೊಂಡವರದು ಮಹಿಮೆ ಅಲ್ಲವಾ? ಅವರ ಹಿರಿಮೆ ಗರಿಮೆ ಅಲ್ಲವಾ? ನಮ್ಮ ಒಬ್ಬ ಕಮಿಟಿ ಮೆಂಬರ್ ಇದ್ದ, ಅವರ ಹಿರಿಮೆ ಗರಿಮೆ ಎಂದು ಮಾತಾಡ್ತಾನೆ. ಇಸ್ಲಾಂ ಕ್ರಿಸ್ತು ಮತಗಳನ್ನು ಪ್ರಶಂಸೆ ಮಾಡಿದ್ದರೆ ಅದು ಹಿರಿಮೆ ಗರಿಮೆ ಅಲ್ಲವಾ? ಅವರಲ್ಲಿ ಏನು ತಪ್ಪು ನೋಡಲಿಲ್ಲ. ಅವರಲ್ಲಿ ಎಲ್ಲಾ ಮಹನೀಯರೇ, ಎಲ್ಲಾ ಮತಗಳು ಗ್ರೇಟ್ ಎಂದು ಅದ್ವೈತವೆಂದೇ ನೋಡಿದ್ದರಲ್ಲ, ಅದು ಗ್ರೇಟ್ ಅಲ್ಲವಾ? ನಾನು ಹೇಳಿದ್ದೇನೆ ಅದು ಅಷ್ಟೇ ಮೂರ್ಖತನ ಎಂದು ಹೇಳಿದೆ. ಶಾಕ್ ಆಗಿಬಿಟ್ಟ. ಇದು ಮೂರ್ಖತನವೇ? ಹೌದಪ್ಪ, ಹಗ್ಗವನ್ನು ಹೂಮಾಲೆ, ಪವಿತ್ರ ಹೂಮಾಲೆ, ಭೂಲೋಕದ ಹೂಮಾಲೆ ಅಲ್ಲ, ವೈಜಯಂತಿ ಮಾಲ, ವಿಷ್ಣು ಕೊರಳಿನಲ್ಲಿರೋ ವೈಜಯಂತಿ ಮಾಲೆ ಅಂತ ತಿಳ್ಕೊಂಡರು ಭ್ರಮವೇ. ಜನರು ಹೇಳ್ತಾರೆ, ಯು ಆರ್ ಟಾಕಿಂಗ್ ಸ್ವಾಮೀಜಿ ಟೂ ಎಕ್ಸ್ಟ್ರೀಮ್ ಮಾತಾಡ್ತಾ ಇದ್ದೀರಿ. ಒಂದು ಸೇನ್ ಆಗಿ ಬ್ಯಾಲೆನ್ಸ್ ಆಗಿ ಮಾತಾಡಬೇಕು, ನೀವು ಎಕ್ಸ್ಟ್ರೀಮ್ ಆಗಿ ಮಾತಾಡ್ತಾ ಇದ್ದೀರಿ. ವೇದಾಂತಿ ಅಂದರೆ ಏನು ಹೇಗಿರಬೇಕು? ಸ್ಥಿತಪ್ರಜ್ಞನಾಗಿರಬೇಕು. ಎಲ್ಲವೂ ಒಂದೇ ಎಂದು ಹೇಳಬೇಕು. ಸ್ಥಿತಪ್ರಜ್ಞ ಅಂದರೆ ಸಾಧುಗಳನ್ನು ಸಾಯಿಸಿದರೆ ಎಲ್ಲರಿಗೂ ಮೃತ್ಯು ಬರುತ್ತದೆ. ಒಬ್ಬರ ಕೈಯಿಂದ ಬಂದು ಭಗವಂತನೇ ಯಮರಾಜನೇ ಎಲ್ಲರ ಕೈಯಲ್ಲಿದ್ದಾನೆ. ಯಾರು ಸಾಯಿಸಿದ್ದರೋ ಅವರ ಯಮರಾಜ ಅವತಾರ. ಏಕೆಂದರೆ ಯಮರಾಜನೇ ಸಾಯಿಸ್ತಾನೆ. ಯಾರು ಕೋಲುಗೊಂಡು ಸಾಯಿಸಿದ್ದರೆಂದ್ರೆ ಅವರು ಯಮರಾಜನ ಅವತಾರ. ಅವರಿಗೆ ಆರತಿ ಕೊಟ್ಟು ಪೂಜೆ ಮಾಡಿ ಅವರ ವಿಗ್ರಹವಿಟ್ಟು ಅವರಿಗೆ ಪೂಜೆ ಮಾಡೋಣ. ಎಲ್ಲರೂ ಬ್ರಹ್ಮವೇ ಅಲ್ಲವೇ? ಇದು ವೇದಾಂತ. ನಮ್ಮ ಜನರದು ವೇದಾಂತ ಚೆನ್ನಾಗಿದೆ. ನಮ್ಮ ಜನರಿಗೆ ವೇದಾಂತ ಹುಚ್ಚೆ ಬರುತ್ತದೆ. ವೇದಾಂತವೇ ಒಂದು ಭ್ರಮದ ಅನದರ್ ವರ್ಷನ್ ಆಫ್ ಭ್ರಮ. ದೇ ಆರ್ ಕಾಲಿಂಗ್ ವೇದಾಂತ. ಓಕೆ, ಅನದರ್ ವರ್ಷನ್ ಆಫ್ ಭ್ರಮೆ, ಮೋರ್ ಅಟ್ರಾಕ್ಟಿವ್ ಭ್ರಮೆ. ಜನರಿಗೆ ಅಟ್ರಾಕ್ಟಿವ್ ಭ್ರಮೆ, ಮಾರಲ್ ಭ್ರಮೆ, ನೋಬಲ್ ಭ್ರಮೆ ಇದ್ದರೆ ಅದು ಮಾತ್ರ ಸತ್ಯ. ಇಗ್ನೋಬಲ್ ಭ್ರಮೆ ಇದ್ದ. ಅದಕ್ಕೋಸ್ಕರ ಹೇಳಿದ್ದೀನಿ, ಮೂರ್ಖರು ವೇದಾಂತ ಕೇಳಬೇಡಿ, ಯಾರಿಗೆ ಯೋಗ್ಯತೆ ಇಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಧರ್ಮ, ವಾಟ್ ಈಸ್ ವೇದಾಂತ.
ವೈರಾಗ್ಯವಿದ್ದವರಿಗೆ ವೇದಾಂತ ಹೇಳಕ್ಕಾಗ್ತದೆ. ಇದು 20ನೇ ಶತಮಾನದ ಮೂರ್ಖತನ. ಇದು ಎಲ್ಲರಿಗೂ ಉಪನಿಷತ್ತು ಹೇಳಬೇಕಂತೆ, ಎಲ್ಲಾ ಬಿಟ್ಟು ಬಿಡಬೇಕಂತೆ. ಹಿಂದೂಯಿಸಂ ಅಂದ್ರೆ ಓನ್ಲಿ ಉಪನಿಷತ್. ವೇದಾಂತ ಇಸ್ ಅ ಫ್ಯೂಚರ್ ರಿಲಿಜನ್. ಎಲ್ಲ ಕಾಮನ್ ಮ್ಯಾನ್ ನಿಂದ ಎಲ್ಲರಿಗೂ ವೇದಾಂತವೇ ಹೇಳಿಬಿಡು, ಯಾವುದಿಲ್ಲ, ಬೇಡವೇ ಬೇಡ. ಆಲ್ ಕರ್ಮಕಾಂಡ ವೇದ ಎಂದು ಥ್ರೋ ಅವೇ. ವೇದಗಳೇ ಬೇಡ ನಮಗೆ, ಧರ್ಮ ಗಿರ್ಮ ಬೇಡ, ಎಲ್ಲವೂ ವೇದಾಂತ ವೇದಾಂತ. ಎಲ್ಲರೂ ವೇದಾಂತನೇ ಮಾತಾಡಲ್ಲ. ಈಗ ಈ ಹುಚ್ಚುತನವೇ ವೇದಾಂತ ಆಗಿಬಿಟ್ಟಿದೆ ಅಲ್ಲ. ಎಲ್ಲರಿಗೂ ವೇದಾಂತನೇ ಹೇಳು. ವೇದಾಂತ ಇಸ್ ಅ ಫ್ಯೂಚರ್ ರಿಲಿಜನ್. ವೇದಾಂತ ಡಸಂಟ್ ಬಿಲಾಂಗ್ ಟು ಎನಿ ರಿಲಿಜನ್. ಎಲ್ಲರೂ ಆಧುನಿಕ ಭಾಷೆಯಲ್ಲಿ ಇದನ್ನು ಐಡಿಯಲಿಸಂ ಎಂದು ಹೇಳ್ತಾರೆ. ಐಡಿಯಲಿಸ್ಟ್ ಅಂದ್ರೆ ಮಿಕ್ಕ ಜನರು ಎಷ್ಟು ಭ್ರಮವೋ ಇದು ಒಂದು ಅಷ್ಟೇ ಭ್ರಮ. ಇದು ಹೆಚ್ಚು ಪವಿತ್ರ ಭ್ರಮ ಅಲ್ಲ. ಪವಿತ್ರ ಪಕ್ಕಕಿಡಿ, ಇದು ಅಷ್ಟೇ ಮೂರ್ಖತನ. ಮಿಕ್ಕ ಮೂರ್ಖತನರು ಎಷ್ಟೋ ಇದು ಅಷ್ಟೇ ಮೂರ್ಖತನ. ಒಂದು ಚೂರು ಬುದ್ಧಿವಂತಿಕೆ ಅಲ್ಲ. ಓಕೆ ಅಲ್ಲವೇ? ಗುಂಡಾಗಳನ್ನು ಸಜ್ಜನರೆಂದು ನೋಡಿದ್ದರೆ ನಿಮಗೆ ಧರ್ಮಾಧರ್ಮಗಳ ಭೇದವನ್ನು ಜ್ಞಾನದಿಂದ ಧರ್ಮಾಧರ್ಮ ಭೇದವನ್ನು ದಾಟುತ್ತಾನ, ಧರ್ಮಾಧರ್ಮ ಭೇದಗಳನ್ನು ಕನ್ಫ್ಯೂಸ್ ಮಾಡಿಬಿಡ್ತಾನ. ಕನ್ಫ್ಯೂಸ್ ಗೊಂದಲ. ಧರ್ಮಾಧರ್ಮ ಭೇದವನ್ನು ಗೊಂದಲ ಮಾಡುವುದು ಬ್ರಹ್ಮಜ್ಞಾನವ, ಧರ್ಮವನ್ನು ದಾಟುವುದು ಬ್ರಹ್ಮಜ್ಞಾನವ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಧರ್ಮ ಲೆಕ್ಕವಿಲ್ಲಪ್ಪ. ಯಾವುದು ಮೂಡಿಗೆ ಬಂದರೆ, ಯಾವುದು ಮನಸ್ಸಿಗೆ ಬಂದರೆ ಅದು ಮಾಡಿಕೊಂಡು ಬಿಡು, ಅದರ್ಥವಾ? ಅಥವಾ ಧರ್ಮಾಧರ್ಮಗಳ ಭೇದ ಬುದ್ಧಿ ಯಾವ ಕರ್ತೃಭೋಕ್ತೃಕಿದೆಯೋ, ಯಾವ ಪ್ರಮಾತೃ ಪ್ರಮೇಯ ಎಂಬ ಅವಸ್ಥಕ್ಕಿದೆಯೋ ಅವಸ್ಥಾ ಬುದ್ಧಿ ದಾಟು ಸಾಕ್ಷಿಯಾಗಿರು ಎಂದರ್ಥವ. ಧರ್ಮಾಧರ್ಮ ಬುದ್ಧಿ ಇರುತ್ತದೆ ಪ್ರಮಾತೃಕು ಪ್ರಮೇಯ ವಿಷಯದಲ್ಲಿ. ಕರ್ತಕ್ಕೆ ಕರ್ಮ ವಿಷಯದಲ್ಲಿ ಇದು ಒಳ್ಳೆಯ ಕರ್ಮ, ಇದು ಕೆಟ್ಟ ಕರ್ಮ. ಕರ್ತ ಕರ್ಮ ಮಾಡುವಾಗ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಎಂದು ಹೇಳ್ತಾನೆ. ಭೋಕ್ತ ಭೋಗವನ್ನು ಅನುಭವಿಸುವಾಗ ಶಾಸ್ತ್ರ ಸಮ್ಮತ ಭೋಗ, ಶಾಸ್ತ್ರ ವಿರುದ್ಧ ಭೋಗ ಅಲ್ಲವೇ? ಧರ್ಮಸಮ್ಮತ ಭೋಗ, ಅಧರ್ಮ ಅಂದ್ರೆ ಅಧರ್ಮವಾದ ಭೋಗ, ಅಲ್ಲಿ ಧರ್ಮಾಧರ್ಮ ಶಾಸ್ತ್ರ ಬರುತ್ತೆ ಅಲ್ಲವೇ? ಧರ್ಮಾಧರ್ಮ ಶಾಸ್ತ್ರ ಪ್ರಮಾತೃಕಿ ಪ್ರಮೇಯ ಸಂಬಂಧದಲ್ಲಿ ಯಾವ ಪ್ರಮೇಯವನ್ನು ಒಪ್ಪಬೇಕು, ಯಾವುದು ಬಿಡಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಅರ್ಥವೇನು? ಪ್ರಮಾತೃ ಪ್ರಮೇಯವೆಂಬ ಯಾವ ದ್ವೈತದಲ್ಲಿ ಧರ್ಮಾಧರ್ಮಗಳಿರುತ್ತವೋ ಪ್ರಮಾತೃ ಪ್ರಮೇಯವೆಂಬ ದ್ವೈತವನ್ನೇ ಬಿಟ್ಟು ಸಾಕ್ಷಿಯಲ್ಲಿ ನಿಂತಿರು, ಅವಸ್ಥೆಯೇ ಬಿಡು ಎಂದು ಇವರು ಹೇಳಿದ್ದಾರೆ. ಶ್ರೀಕೃಷ್ಣನನ್ನು ವ್ಯಾಖ್ಯಾನ ಏನು ಮಾಡಿದ್ದಾರೆ ಗೊತ್ತಾ? ಧರ್ಮಾಧರ್ಮಗಳು ವ್ಯತ್ಯಾಸವೇ ನೋಡಬೇಡ, ಎಲ್ಲ ಗುಂಡಗಳನ್ನು ಮಹನೀಯರೆಂದೇ ಹೇಳ್ಕೋ, ನೀವು ಬ್ರಹ್ಮಜ್ಞಾನಿ ಆಗಿಬಿಡ್ತೀವಿ. ಅಯ್ಯೋ ರಾಮ, ಚೆನ್ನಾಗಿದೆ ಅಲ್ಲ. ನಾವು ದುರ್ಜನರಲ್ಲಿಯೂ ಸಜ್ಜನರನ್ನು ನೋಡ್ತೀವಿ, ಇದು ಹೆಚ್ಚುತನವಲ್ಲವಾ? ನೋಡಿ, ನೀವು ಸಜ್ಜನರನ್ನು ಸಜ್ಜನರಾಗಿ ನೋಡ್ತೀರಿ, ದುರ್ಜನರನ್ನು ದುರ್ಜನರಾಗಿ ನೋಡ್ತೀರಿ. ನಾವು ದುರ್ಜನರನ್ನು ಸಜ್ಜನರನ್ನೇ ನೋಡ್ತೀವಿ, ಸಜ್ಜನರಲ್ಲಿಯೂ ದುರ್ಜನತ್ವ ನೋಡ್ತೀವಿ. ಇದು ನಿಮಗಿಂತ ಗ್ರೇಟ್ ಅಲ್ಲವ ನಾವು? ಅಲ್ಲವೇ? ಉಪಕಾರಿಕೆ ಉಪಕಾರಮು, ತೆಲುಗಿನಲ್ಲಿ ಒಂದು ಪದ್ಯ ಇದೆ. ನೆಪ ಅಪಕಾರಿಕೆ ಉಪಕಾರಮು, ಉಪಕಾರಿಕೆ ಉಪಕಾರಮು ವಿಪರೀತಮು ಕಾದು ಸೇಯ ವಿವರಿಂಪಂಗ. ತೆಲುಗಿನಲ್ಲಿ ಒಂದು ಪದ್ಯ ಇದೆ. ನಿನಗೆ ಉಪಕಾರ ಮಾಡಿದವನಿಗೆ ನೀನು ಉಪಕಾರ ಮಾಡಿದರೆ ಅದರಲ್ಲಿ ಏನು ದೊಡ್ಡತನವೇ ಇಲ್ಲ, ಅದೇನು ದೊಡ್ಡ ವಿಷಯವೇ ಅಲ್ಲ, ಹೇಳತಕ್ಕ ವಿಷಯವೇ ಅಲ್ಲ. ಯಾವುದು ವಿಷಯ? ಅಪಕಾರಿಕೆ ಉಪಕಾರಮು ನೆಪಮೆನ್ನ ಕಚೇಯುವಾಡು ನಿರ್ಪರಿ ಸುಮತಿ. ಸುಮತಿ ಪದ್ಯ, ವೇಮನ ಶತಕ ಒಂದಿದೆ, ಇದು ಸುಮತಿ ಶತಕ. ಚೆನ್ನಾಗಿದೆ, ಒಳ್ಳೆಯ ಶತಕ ಇದು. ಅಂದ್ರೆ ನಿನಗೆ ಉಪಕಾರ ಮಾಡಿದವನಿಗೆ ನೀವು ಉಪಕಾರ ಮಾಡಿದ್ದರೆ ಅದರಲ್ಲಿ ಏನು ಗ್ರೇಟ್ ಇದೆ? ಏನಿಲ್ಲ. ಅಂದ್ರೆ ಏನು? ನೀವು ಉಪಕಾರ ಮಾಡಿದವನಿಗೆ ಉಪಕಾರ ಮಾಡಿದ್ದರೆ ನೀವು ಮೂರ್ಖ, ದುಷ್ಟ, ನಿಮಗೆ ಏನಿಲ್ಲ. ನಿನಗೆ ಯಾರು ಅಪಕಾರ ಮಾಡ್ತಾರೋ ಹುಡುಕಿ ಅವರಿಗೆ ಕೊಟ್ಟು ಬಾ. ಯಾರು ನಿನಗೆ ಕೊರೋನಾ ಅಂಟಿಸ್ತಾರೋ ಅವರಿಗೆ 1000 ರೂಪಾಯಿ ಕೊಟ್ಟು ಬಾ, ಅಥವಾ ಇನ್ನು 10,000 ರೂಪಾಯಿ ಕೊಟ್ಟು ಬಾ. ಯಾರು ನಿನಗೆ ಕೊರೋನಾ ವೈರಸ್ ಅಂಟಿಸ್ತಾರೋ ಅವರಿಗೆ ಪೂಜೆ ಮಾಡು, ಸನ್ಮಾನ ಮಾಡೋರು ಫೋಟೋ ತಗೊಂಡು ಬಂದು ಮನೆಯಲ್ಲಿ ಇಟ್ಕೋ, ಅವರಿಗೆ 1000 ರೂಪಾಯಿ ಕೊಟ್ಟು ಬಾ. ಏಕೆ? ಅಪಕಾರಿಗೆ ಉಪಕಾರ. ನಮ್ಮ ಹಿಂದೂಗಳ ಬುದ್ಧಿ ವಿಚಿತ್ರವಾಗಿ ಬಿಟ್ಟಿದೆ. ಅಪಕಾರಕ್ಕೆ ಉಪಕಾರ ಮಾಡುವುದಂದ್ರೆ ಹೀಗ ಅರ್ಥ. ಕೃತೇಚ ಪ್ರತಿಕರ್ತವ್ಯಂ ಯಶಧರ್ಮ ಸನಾತನಃ.
ಮೊದಲು ವಾಲ್ಮೀಕಿ ರಾಮಾಯಣ ಕಲ್ತುಕೊಂಡೆ ಅಲ್ಲವೇ? ಕೃತೆ ಚ ಪ್ರತಿಕರ್ತವ್ಯಂ ಯಶಧರ್ಮ ಸನಾತನಃ. ಅಂದರೆ ರಾಮಾಯಣ, ಅದಕ್ಕಾಗಿ ಹೇಳಿದ್ದೀನಿ ಮೊದಲು ರಾಮಾಯಣ ಕಲ್ತ್ಕೊಂಡು. ಈಗ ಅದ್ವೈತ ಅಕಾಡೆಮಿಗಳು, ಅದ್ವೈತ ಸಂಸ್ಥೆಗಳು, ಅದ್ವೈತ ಆಶ್ರಮಗಳು, ಮೊದಲೇನೋ ಸನ್ಯಾಸಿಗಳಿಗೋಸ್ಕರ ಅದ್ವೈತ ಆಶ್ರಮಗಳು ಬಂದಿವೆ. ಈಗ ಅದ್ವೈತ ಅಕಾಡೆಮಿಗಳು ಪಬ್ಲಿಕ್ಗೆ ಬಂದಿವೆ. ಕಾಮನ್ ಮ್ಯಾನ್, ವಿ ಸ್ಟಾರ್ಟ್ ವಿತ್ ಅದ್ವೈತ, ಬಿಗಿನ್ ವಿತ್ ಅದ್ವೈತ ಅಂಡ್ ಎಂಡ್ ವಿತ್ ಅದ್ವೈತ. ವಿ ಟಾಕ್ ನಥಿಂಗ್ ಲೆಸ್ ದ್ಯಾನ್ ಅದ್ವೈತ. ಅದರಿಂದ ನನ್ನ ಕ್ಲಾಸ್ಗೆ ಬರುವವರೆಲ್ಲ ಅದ್ವೈತಿಗಳೇ, ಶ್ರೋತೃಗಳೆಲ್ಲ ಅದ್ವೈತಿಗಳೇ. ಒಬ್ಬ ವಕ್ತ ಒಬ್ಬನೇ ಪರಮ ಮೂರ್ಖ, ಇವನು ಮಾತ್ರ ಅದ್ವೈತ ಮಾತಾಡಲ್ಲ, ಎಲ್ಲ ಅದ್ವೈತನೇ ಮಾತಾಡ್ತೀನಿ. ಶ್ರೋತೃಗಳೆಲ್ಲರ ಅದ್ವೈತಿಗಳೇ. ಅವರಿಗೆ ಅದ್ವೈತ ಬಿಟ್ಟು ಯಾವುದು ನೀವು ಮಾತಾಡಬಾರದು. ಯಾವುದು ಮಾತಾಡಿದ್ದರೂ, ಒಬ್ಬರು ಆಂಧ್ರದಲ್ಲಿ ಕೇಳುತ್ತಾ ಇದ್ದಾರೆ, ಹೈದರಾಬಾದ್ನಿಂದ. ಅವರಿಗೆ ಕೇಳಿದ್ದೀನಿ, ನನ್ನ ಇಂಗ್ಲಿಷ್ ಪಾಠ ಹೇಗಿದೆ, ಅವರಿಗೆ ಕನ್ನಡ ಬರಲ್ಲವಲ್ಲ. ಅವರು ಹೇಳಿದ್ದಾರೆ, ನಿಮ್ಮದು ಇನ್ನೂ ಟಾಪಿಕ್ ನೀವು ಶುರು ಮಾಡಲಿಲ್ಲ, ಆವಾಗ ನಮಗೆ ಇಷ್ಟವಾಗ್ತದೆ. ನೀವು ಬೇರೆ ಏನೇನೋ ಹೇಳ್ತಾ ಇದ್ದೀರಿ, ಇನ್ನು ಟಾಪಿಕೇ ಬೇಕಂತೆ. ಅವರು ಅವರ ಅನುಯಾಯಿಗಳಿದ್ದಾರಂತೆ, ಎಲ್ಲರಿಗೂ ಟಾಪಿಕೇ ಬೇಕು. ಏನದು? ಬ್ರಹ್ಮ ಬೇಕು, ಅಷ್ಟಿಗೆ ಬೇರೆ ಏನು ಮಾತಾಡಬಾರ್ದು, ಎಲ್ಲ ಬ್ರಹ್ಮ ಅಷ್ಟೇ ಅಂಥದ್ದು ಹೇಳಿದ್ರೆ ಅವ್ರು ಕೇಳ್ತಾರಂತೆ. ನೀವು ಏನೇನೋ 5-6 ದಿವಸ ಆಯಿತು ಏನೇನೋ ಹೇಳ್ತಾ ಇದ್ದೀರಿ, ಇನ್ನೂ ಟಾಪಿಕ್ ಶುರು ಆಗಲಿಲ್ಲ. ಐ ಥಿಂಕು ಹಿಂದೂಗಳೆಲ್ಲರ ಅದ್ವೈತಿಗಳೇ. ಯಾರೋ ನಾನು ಒಬ್ಬನೇ ಹೇಗೆ ಹಿಂದೂ ಆಗಿ ಹುಟ್ಟಿದ್ದೀನೋ, ನಾನು ಒಬ್ಬನೇ ಅದ್ವೈತಿ ಅಲ್ಲ, ಎಲ್ಲರ ಅದ್ವೈತಿಗಳೇ. ಆದ್ದರಿಂದ ಧರ್ಮಾಧರ್ಮಗಳು ದಾಟುವುದಂದರೆ ಧರ್ಮಾಧರ್ಮ ಭೇದವನ್ನೇ ಕಣ್ಣು ಮುಚ್ಚಿಕೊಂಡು ಗೊಂದಲ ಮಾಡಿಬಿಡುವುದೆಂದಲ್ಲ. ಓಕೆ, ಧರ್ಮಾಧರ್ಮಗಳ ಗೊಂದಲ ಮಾಡುವುದಲ್ಲ, ಧರ್ಮ ಅಧರ್ಮ ಎಂದು ತಿಳ್ಕೊಂಡು ಯಾವ ಕರ್ತೃವಾಗಿರುವಾಗ ಧರ್ಮಾಧರ್ಮಗಳನ್ನು ಭೇದ ನೋಡ್ತಾ ಇದ್ದೀವೋ, ಕರ್ತೃತ್ವ ದೃಷ್ಟಿ ದಾಟಿ ಸಾಕ್ಷಿಯಾಗುವುದು. ಓಕೆ, ಸಾಕ್ಷಿ ಎಂದು ತಿಳ್ಕೊಂಡರೆ, ನಾನು ಬ್ರಹ್ಮ ಎಂದು ತಿಳ್ಕೊಂಡ ನಂತರ ವ್ಯವಹಾರ ಹೇಗೆ ನಡೆಯುತ್ತಾನೆ? ಓಕೆ, ಬ್ರಹ್ಮಜ್ಞಾನವಾಯಿತು, ನಾನು ಎಚ್ಚರ ಜಾಗ್ರದ ಅವಸ್ಥಾ ಅಲ್ಲ, ನಾನು ಸುಷುಪ್ತಿ ಸ್ವರೂಪವೇ ಎಂದು ಗೊತ್ತಾಯಿತು. ಮತ್ತೆ ವ್ಯವಹಾರ ನಡೆಯುವಾಗ ವ್ಯಾವಹಾರಿಕ ದೃಷ್ಟ್ಯ, ಮತ್ತೆ ನಾಮರೂಪ ದೇಶ ಕಾಲ ಕಲ್ಪಿತವಾದರೂ ತೋರ್ತದಲ್ಲವೇ ವ್ಯಾವಹಾರಿಕ ದೃಷ್ಟ್ಯ. ಆವಾಗ ಏನು ಮಾಡಬೇಕು? ಅದ್ವೈತ ಬ್ರಹ್ಮದ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ನೋಡಿ. ನೀವು ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಗಳು ಕಲ್ಪಿತ ಎಂದು ತಿಳಿದ ನಂತರ, ಕಲ್ಪಿತದಲ್ಲಿ ಕೆಂಪು ಬಣ್ಣ ಬಿಳಿ ಬಣ್ಣ ವ್ಯತ್ಯಾಸ ಇಲ್ಲ ಎಂದು ನೋಡ್ತೀರಾ? ಎಲ್ಲಾ ಬಣ್ಣಗಳು ಕನ್ನಡಿಯಲ್ಲಿ ಕಲ್ಪಿತ ಎನ್ನುವುದು ಒಂದು ಹಂತ. ಆದರೆ ಬಣ್ಣ ಆಗಿ ನೋಡಿದರೆ ಬಿಳಿ ಬಣ್ಣ, ಕೆಂಪು ಬಣ್ಣ, ಹಸಿರು ಬಣ್ಣ ಒಂದೇ ಅಲ್ಲ. ಆ ಬಣ್ಣವೇ, ಈ ಬಣ್ಣವೇ ಅಲ್ಲ. ಗೊಂದಲ ಮಾಡಲ್ಲ ಎಂದರ್ಥ. ಅಂದರೆ ಅರ್ಥವೇನು? ಪಾರಮಾರ್ಥಿಕ ದೃಷ್ಟ್ಯಾ ಬ್ರಹ್ಮಸ್ವರೂಪವನ್ನು ತಿಳಿದ ನಂತರ ಅವರಲ್ಲಿ ಪಕ್ಷಪಾತ ಹೋಗುತ್ತದೆ. ವ್ಯಾವಹಾರಿಕ ದೃಷ್ಟ್ಯಾ ನೋಡಿದ್ದರೆ ಅವರಲ್ಲಿ ಪಕ್ಷಪಾತ ಹೋಗುತ್ತದೆ, ಪ್ರೆಜುಡಿಸ್ ಹೋಗುತ್ತದೆ, ರಾಗದ್ವೇಷಗಳು, ಅಭಿಮಾನ ಅಹಂಕಾರಗಳು ಹೋಗುತ್ತವೆ. ಆದ್ದರಿಂದ ಅವರೇನ್ ಮಾಡಬೇಕು? ವಸ್ತುವನ್ನು ಯಾವ ಸಂದರ್ಭದಲ್ಲಿ ಯಾವುದು ಎಷ್ಟರ ಮಟ್ಟಿಗೆ ಕೆಟ್ಟದೋ ಆ ಸಂದರ್ಭದಲ್ಲಿ ಅಷ್ಟವೇ ಕೆಟ್ಟದು. ಮತ್ತೆ ಅಂದ್ರೇನು? ಧರ್ಮಾಧರ್ಮಗಳ ತಿಳುವಳಿಕೆ, ಇನ್ಫ್ಯಾಕ್ಟ್ ಹಿ ವಿಲ್ ಹ್ಯಾವ್ ಎ ಮಚ್ ಅಕ್ಯುರೇಟ್ ಧರ್ಮಾಧರ್ಮ ತಿಳುವಳಿಕೆ. ಒಳ್ಳೆಯದು ಕೆಟ್ಟದೆಂಬುದು ಹಿ ಹ್ಯಾಸ್ ಗಾಟ್ ಎ ಮಚ್ ಅಕ್ಯುರೇಟ್ ಅಂಡರ್ಸ್ಟ್ಯಾಂಡಿಂಗ್, ಬಿಕಾಸ್ ಇಸ್ ಅಳತೆ ಇಸ್ ಅನ್ ಅಬ್ಸಲ್ಯೂಟ್ ಪರಮಾತ್ಮ. ಅಬ್ಸಲ್ಯೂಟ್ ಪರಮಾತ್ಮ ಜ್ಞಾನ ಇರುವವರಿಗೆ ವ್ಯವಹಾರ ಬಿಕಮ್ಸ್ ರಿಲೇಟಿವ್. ವೆನ್ ಹಿ ನೋಸ್ ರಿಲೇಟಿವ್ ಆಸ್ ಎ ರಿಲೇಟಿವ್, ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಲೇಟಿವ್ ಮಚ್ ಬೆಟರ್. ರಿಲೇಟಿವ್ ಎಂದು ಯಾವಾಗ ಗೊತ್ತಾಗ್ತದೆ? ಲೌಕಿಕರಿಗೆ ಏಕೆ ಗೊತ್ತಾಗ್ತಾ ಇಲ್ಲ? ಐ ಥಿಂಕ್ ಇದು ಅರ್ಥವಾಗ್ತದೆ ಅನಿಸುತ್ತದೆ. ಏನು? ಸಾಪೇಕ್ಷವು ಒಂದು, ನಿರಪೇಕ್ಷ ಬ್ರಹ್ಮ ಒಂದು. ನಿರಪೇಕ್ಷ ಬ್ರಹ್ಮ ಎಂದು ತಿಳ್ಕೊಂಡರೆ, ಆ ನಿರಪೇಕ್ಷ ಬ್ಯಾಕ್ಗ್ರೌಂಡ್ ತಾನು ಸಾಕ್ಷಿ ಸ್ವರೂಪ ಅದ್ವೈತ ಬ್ರಹ್ಮ ಎಂದು ಇಟ್ಕೊಂಡರೆ, ತನ್ನಲ್ಲಿ ಅಧ್ಯಸ್ಥ ನಾಮರೂಪ ವ್ಯವಹಾರ ನಡೆಯುವಾಗ ಆ ಅಧಿಷ್ಠಾನ ಬ್ಯಾಕ್ಗ್ರೌಂಡು, ನಿರಪೇಕ್ಷವಾದ ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ವ್ಯವಹಾರ ನಡೆದಿದ್ದರೆ ಯಾವ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಮಾಡಲ್ಲ, ಬ್ಯಾಲೆನ್ಸ್ ಆಗಿರುತ್ತಾನೆ ಎಂದರ್ಥ. ಆ ಬ್ಯಾಕ್ಗ್ರೌಂಡ್ ಅಬ್ಸಲ್ಯೂಟ್ ಇಟ್ಕೊಳ್ಳದಿದ್ದರೆ, ಪರಮಾತ್ಮನ ಬ್ಯಾಕ್ಗ್ರೌಂಡ್ ಇಟ್ಕೊಳ್ಳದಿದ್ದರೆ ವ್ಯವಹಾರದಲ್ಲೇ
ತಪ್ಪಾಗುತ್ತದೆ, ಹೆಚ್ಚು ಕಡಿಮೆ ಎಂದು, ಕಡಿಮೆನು ಹೆಚ್ಚೆಂದು ನೋಡಿಬಿಡ್ತಾನೆ ಅಲ್ಲವೇ? ನೀವು ಬಣ್ಣಗಳು ಕಂಡುಬರುವುದು, ಕನ್ನಡಿಯಲ್ಲಿ ಕಂಡುಬರುವ ಬಣ್ಣಗಳೆಲ್ಲ ನಿಜವಾಗಿವೆ ಅನ್ಕೊಂಡರೆ ಪಕ್ಷಪಾತ ಬಂದು ಬಿಡುತ್ತದೆ. ಇವೆಲ್ಲ ತೋರಿಕೆಗಳೇ, ಟಿವಿ ಸ್ಕ್ರೀನ್ನಲ್ಲಿ ಎಲ್ಲ ತೋರಿಕೆಗಳೇ ಅಂದರೆ ಒಬ್ಬನು ಸಾಯಿಸ್ತಾನೆ. ಅಲ್ಲಿ ನೋಡಿ, ಅಂದ್ರೆ ಅರ್ಥವೇನು? ಒಬ್ಬನು ಸಾಯಿಸ್ತಾನೆ, ಒಬ್ಬನು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ. ಟಿವಿಯಲ್ಲಿ, ಕಥೆಗಳಲ್ಲಿ, ನಾಟಕದಲ್ಲಿ ಬಗೆ ಬಗೆ ಘಟನೆಗಳು ನಡೆಯುತ್ತವೆ. ನಕ್ಷತ್ರಕ ಹಿಂಸಿಸ್ತಾನೆ, ಹರಿಶ್ಚಂದ್ರ ಅನ್ಯಾಯಕ್ಕೆ ಒಳಗಾಗ್ತಾನೆ. ಎರಡು ನಾಟಕಗಳೇ ಎಂದು ತಿಳ್ಕೊಂಡರೆ ಹಿಂಸೆ ಮಾಡಿದ್ದರೂ ಪರವಾಗಿಲ್ಲ ಎಂದರ್ಥವ? ಅಥವಾ ಹರಿಶ್ಚಂದ್ರನೇ ಹಿಂಸೆ ಮಾಡಬಹುದು, ನಕ್ಷತ್ರಕನಿಗೆ ಉಲ್ಟಾ ಮಾಡಬಹುದು ಎಂದರ್ಥವ? ಅಥವಾ ನಕ್ಷತ್ರಕ ಮಾಡಿದ್ದ ತಪ್ಪನ್ನು ಎಷ್ಟರ ಮಟ್ಟಿಗೆ ತಪ್ಪು, ಏಕೆ ತಪ್ಪು ಎಂದು ಯಥಾವತ್ತಾಗಿ ತಿಳ್ಕೊಳ್ಳುವುದು, ಅಥವಾ ಸಾಪೇಕ್ಷದಲ್ಲಿ ಸಾಪೇಕ್ಷವನ್ನೇ ನಿಷ್ಪಕ್ಷಪಾತದಿಂದ ತಿಳ್ಕೊಳ್ಳುವುದನ್ನು ಜ್ಞಾನ ಎಂದು ಹೇಳ್ತೀವ? ಇದು ನಾಟಕ ಎಂದು ತಿಳ್ಕೊಂಡರೆ ರಿಲೇಟಿವ್ ಅನ್ನು ರಿಲೇಟಿವ್ ಆಗಿ ನೋಡ್ತೇವೆ, ಅಲ್ಲಿ ಗೊಂದಲ ಮಾಡಲ್ಲ. ಯಾವುದು ಎಷ್ಟರ ಮಟ್ಟಿಗೋ ಅಷ್ಟೇ ನೋಡಬೇಕು, ಅತಿಯಾಗಿ ಯಾವುದು ಮಾಡಲ್ಲ. ಅದನ್ನು ಪಾರಮಾರ್ಥಿಕ ದೃಷ್ಟಿ ಚೆನ್ನಾಗಿ ಗೊತ್ತಿರುವವರು ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಆಗಿರುತ್ತಾರೆ. ಜನರು ವ್ಯವಹಾರದಲ್ಲಿ ಬ್ಯಾಲೆನ್ಸ್ ಆಗಿರುವುದು ಕಷ್ಟ. ಯಾರಿಗೆ? ಸಾಮಾನ್ಯರಿಗೆ. ಕರ್ತಭೋಕ್ತ ಆಗಿರುವವನಿಗೆ ಧರ್ಮಗಳೆಲ್ಲ ಆಚರಿಸುವುದು, ಕರೆಕ್ಟ್ ಕರ್ಮಗಳು ಕರೆಕ್ಟ್ ಆಗಿ ಹೇಳುವುದು ಕಷ್ಟ. ಏಕೆ? ಎಲ್ಲೋ ಒಂದು ಕಡೆ ರಾಗ, ದ್ವೇಷ, ಅಭಿಮಾನ, ಪಕ್ಷಪಾತ ಬಂದು ಬಿಡುತ್ತದೆ. ತಾನು ಬ್ರಹ್ಮ ಎಂದು ತಿಳ್ಕೊಂಡವನಿಗೆ ಎಲ್ಲವೂ ಬ್ರಹ್ಮ ಎಂದು ಹೇಳಿದಾಗ, ಈಗ ಮಿಕ್ಕದು ನಾಟಕವಾಗಿ ನೋಡಿ, ನಾಟಕದಲ್ಲಿ ಪಾತ್ರ ಎಷ್ಟಿದೆಯೋ ಅಷ್ಟೇ ನೋಡ್ತಾನೆ, ಹೆಚ್ಚು ಮಾಡಲ್ಲ, ಕಡಿಮೆ ಮಾಡಲ್ಲ. ವ್ಯಾವಹಾರಿಕ ದೃಷ್ಟಿಯಲ್ಲಿರುವಂಥ ನಾಮರೂಪಗಳನ್ನು ಅಕ್ಯುರೇಟ್ ಆಗಿ, ಅಂದರೆ ಖಂಡಿತವಾಗಿ ಎಷ್ಟಿರಬೇಕೋ ಅಷ್ಟೇ ಆಗಿ ಖಚಿತವಾಗಿ ತಿಳಿಯುವುದಾಗುತ್ತದೆ. ಇಫ್ ಯು ನೋ ದಟ್ ದೇ ಆರ್ ಆಲ್ ಟೆಂಟೇಟಿವ್ ರಿಯಾಲಿಟೀಸ್, ತಾತ್ಕಾಲಿಕ ಸತ್ಯಗಳು ಎಂದು ತಿಳ್ಕೊಂಡರೆ ತಾತ್ಕಾಲಿಕವನ್ನು ತಾತ್ಕಾಲಿಕವಾಗೇ ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡಕ್ಕಾಗುತ್ತದೆ. ದಿಸ್ ಇಸ್ ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದರಿಂದ ಧರ್ಮಾಧರ್ಮವನ್ನು ದಾಟುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಧರ್ಮಾಧರ್ಮಗಳನ್ನು ದಾಟುವುದು, ಅಂದರೆ ಪಾರಮಾರ್ಥಿಕವಾಗಿ ಸ್ವರೂಪ ದೃಷ್ಟಿಯಲ್ಲಿರುವುದು ಅಷ್ಟೇ ಹೊರತು ಪ್ರಮಾತೃ ದೃಷ್ಟಿಯ ಕರ್ಮಗಳನ್ನು ಗೊಂದಲ ಮಾಡುವುದೆಂದು ಅರ್ಥ ಅಲ್ಲ. ಕರ್ಮಗಳನ್ನು ದಾಟುವುದಂದರೆ ಈ ವ್ಯತ್ಯಾಸ ಗೊತ್ತಿಲ್ಲದೆ ಅಸ್ತವ್ಯಸ್ತ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇನ್ಫಿನಿಟಿ, ಅನಂತ ಅಂದರೆ ಸಂಖ್ಯೆಗಳಿಲ್ಲ ಎಂದರ್ಥ. ಎಲ್ಲಾ ಸಂಖ್ಯೆಗಳು ಅದರಲ್ಲೇ ಇರುತ್ತವೆ. ತನ್ನನ್ನು ಯಾವ ಒಂದು ಫಿಕ್ಸ್ಡ್ ಸಂಖ್ಯೆ ಹೇಳಕ್ಕಾಗಲ್ಲ, ಎಲ್ಲಾ ಸಂಖ್ಯೆಗಳು ಅದರಲ್ಲೇ ಅಡಕವಾಗುತ್ತವೆ ಹಾಗರ್ಥ. ಎಲ್ಲಾ ಸಂಖ್ಯೆಗಳು, ನೀವು ಯಾವುದೇ ಸಂಖ್ಯೆ ಊಹಿಸ್ಕೋ, ಅದು ಅನಂತ ಸಂಖ್ಯೆಯಲ್ಲಿ ಅಡಕವಾಗಿದೆ. ಎಲ್ಲಾ ಸಂಖ್ಯೆಗಳು ತಾನು ಒಂದು ಸಂಖ್ಯೆ ಅಲ್ಲ. ಇದು ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಾ ಸಂಖ್ಯೆಗಳು ತಾನೇ ಅಂದರೆ ತನ್ನಲ್ಲೇ ಅಡಕವಾಗಿವೆ, ತಾನೊಂದು ಸಂಖ್ಯೆ ಅಲ್ಲ. ದಿಸ್ ಈಸ್ ಇನ್ಫಿನಿಟಿ. ಹಾಗೆ ಅದರಿಂದ ಭಾಷೆ ಹೇಗೆ ತಿಳಿಸುತ್ತದೆ? ಭಾಷೆ ತಿಳಿಸಬೇಕಾಗಿಲ್ಲ. ಏಕೆ? ಅನಂತ ಬ್ರಹ್ಮವನ್ನು ನೇರಾಗಿ ಡಿಫೈನ್ ಮಾಡಬೇಕಾಗಿಲ್ಲ. ಎಷ್ಟೆಷ್ಟು ಡಿಫಿನಿಷನ್ಸ್ ಮನಸ್ಸಿನಿಂದ ಹೊಂದುತ್ತವೋ, ಎಷ್ಟೆಷ್ಟು ಲಕ್ಷಣಗಳು, ಎಷ್ಟೆಷ್ಟು ಪರಿಭಾಷೆಗಳು ನಾವು ಮಾಡ್ತೀವೋ, ಎಲ್ಲಾ ಪರಿಭಾಷೆಗಳನ್ನು ತೆಗೆಯುತ್ತಾ ದ ವೆರಿ ನೇಚರ್ ಆಫ್ ಪರಿಭಾಷಾ, the very nature of defining itself becomes incapable. The very nature of defining, the very defining capacity exhaust ಆಗಿಬಿಡ್ತದೋ. Because it is such a big, such a huge ಅನಂತ ಸ್ವರೂಪ ಅಂದರೆ the very defining capacity becomes exhausted. The very thinking capacity becomes exhausted. Then the thinking dissolves into it. ತನ್ನಲ್ಲೇ ಮುಳುಗಿ ಹೋದರೆ ಯಾವುದು ಸ್ವತಃ ಸಿದ್ಧವಾಗಿದೆಯೋ ಅದು ಬ್ರಹ್ಮ. ಹೀಗೆ ನೋಡಿ, ಥಿಂಕಿಂಗ್ ಅನ್ನು ಮ್ಯಾಕ್ಸಿಮಮ್ಗೆ ಸ್ಟ್ರೆಚ್ ಮಾಡು, ಯೋಚನೆಯನ್ನು ಅತಿಶಯ, ಸರ್ವಾತಿಶಯಕ್ಕೆ ಸ್ಟ್ರೆಚ್ ಮಾಡಿ, ಈಗ ಅದಕ್ಕಿಂತ ಹೆಚ್ಚು ಅಂದರೆ ಥಿಂಕಿಂಗೇ ಮುಳುಗಿ ಹೋಗುತ್ತದೆ. ಥಿಂಕಿಂಗ್ ಮಾಡಲ್ಲ ಅಲ್ಲ, ಥಿಂಕಿಂಗ್ ಮಾಡಿ 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 ಹೈಯೆಸ್ಟ್ ಸ್ಟೇಟ್ಗೆ ಬಂದು ಅತ್ಯಂತ ಅತಿಶಯ ಸ್ಥಿತಿಗೆ ಬಂದು ಇನ್ನೂ ಇಲ್ಲ. ಈಗ ಅದಕ್ಕಿಂತ ಹೆಚ್ಚಂದ್ರೆ ಥಿಂಕಿಂಗ್ ಬುದ್ಧೇ ನಿಂತು ಹೋಗುತ್ತದೆ, ಬುದ್ಧೇ ಮುಳುಗಿ ಹೋಗುತ್ತದೆ. ಅದು ಒಂದು ಕೆರೆಯಲ್ಲಿ ಒಂದು ಕಲ್ಲು ಹಾಕಿ ನೋಡಿದ್ದೀರಾ? ಮಕ್ಕಳು ಅದೇ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಅದೊಂದು ಆಟ, ನಾವು ಅದೇ ಮಾಡುತ್ತಿದ್ವಿ. ದಡದಲ್ಲಿ ಕುಳಿತುಕೊಂಡು ಏನೋ ಒಂದು ಕಲ್ಲು ಹಾಕೋದು.
ಅಲ್ಲೇನೋ ಕಪ್ಪೆಗಳನ್ನು ನೋಡುವುದು, ಇನ್ನೇನಾದರೂ ಮೀನುಗಳನ್ನು ನೋಡುವುದು, ಅದರ ನೀರಿನ ಒಳಗೆ ಏನು ಕಂಡು ಬರ್ತದೋ, ಬಾಟಮ್ ನೋಡಿದ್ದರೆ ಕಲ್ಲುಗಳು, ಏನದು ಮರಳು ಏನೇನೋ ಕಂಡು ಅದೆಲ್ಲ ನೋಡ್ತಾ ಇದ್ವಿ. ಇನ್ನೊಂದು ಆಟ ಏನಂದ್ರೆ ಕಲ್ಲು ಹಾಕೋದು. ಒಂದು ಸಣ್ಣ ಕಲ್ಲು ತಗೊಂಡು ಹಾಕಿಬಿಟ್ರೆ ಏನಾಗ್ತದೆ, ಒಂದು ಅಲೆ ಹುಟ್ಟುತ್ತದೆ. ಹುಟ್ಟಿ ಏನಾಗುತ್ತದೆ, ಅಲೆ ಇನ್ನಿ ವ್ಯಾಪಕ 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 ಆಗಿ 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 ಕೊನೆಗೆ ಎಲ್ಲಿಗೆ ಹೋಗ್ತದೆ, ದಡಕು ಹೋದಾಗ ಏನಾಗುತ್ತದೆ, ಇಲ್ಲದೆ ಆಗುತ್ತದೆ. ಅಲ್ಲ, ಇಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಕೆರೆಯಲ್ಲಿ, ಒಂದು ದೊಡ್ಡ ಕೆರೆಯಲ್ಲಿ ಅಲೆ ಹುಟ್ಟುವಕ್ಕೆ ಮುಂಚೆ ಅಲೆ ಇಲ್ಲ. ನೀವು ಒಂದು ಕಲ್ಲು ಹಾಕಿದ್ದರೆ ಒಂದು ರೌಂಡ್ ಅಲೆ ಹುಟ್ಟಿತು ಅಲ್ಲವೇ, ಮಧ್ಯದಲ್ಲಿ ಹಾಕಿದ್ದರೆ ರೌಂಡ್ ಅಲೆ ಹುಟ್ಟುತ್ತದೆ. ಆ ರೌಂಡ್ ಅಲೆ ಹೀಗೆ 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 ಅದು ವಿಸ್ತೃತವಾಗಿ ಆಗಿ ಆಗಿ ಎಲ್ಲಿಗೆ ಹೋಗುತ್ತದೆ, ಎಲ್ಲಿಗೆ ಹೋಗುತ್ತದೆ, ಕೊನೆಗೂ ಕೆರೆನೇ ಆಗಿಬಿಡ್ತದೆ. ಎಷ್ಟು ವ್ಯಾಪಕವಾಗಿ ಆಗಿ 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 ಕೊನೆಗೂ ಕೆರೆಯೇ ಆಗಿಬಿಡುತ್ತದೆ. ಅಲೆ ಇಲ್ಲದೆ ಆಗುತ್ತದ, ಕೆರೆ ಆಗುತ್ತದೆ ನೋಡಿ. ಅಲೆ ಇಲ್ಲದೆ ಹೋಗುತ್ತದ ಅಥವಾ ತಾನು ಕೆರೆ ಸಮಾನವೇ ಆಗಿಬಿಡ್ತದ. ಇನ್ನು ಕೆರೆ ಅಲೆ ಎರಡು ಬೇರೆ ಅಲ್ಲ. ಕೆರೆ ಎಷ್ಟೋ ಅಲೆ ಅಷ್ಟು ಆಗುತ್ತದಲ್ಲ. ಇನ್ನೂ ದಪ್ಪದು 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 ಆಗಿ 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 ಕೆನೆ ಆಗ್ತದೆ. ಅದರಿಂದ ಶೂನ್ಯವಿರುವಾಗ ಮನಸ್ಸೇ ಶುರುವಾಗಲಿಲ್ಲ. ಇನ್ನು ಮನಸ್ಸು ಎಕ್ಸ್ಪ್ಯಾಂಡ್ ಆಗಿ 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 ಏನಾಗ್ತದೆ, ಮನಸ್ಸು ಎಷ್ಟು ದಪ್ಪದಾಗ್ತದೆ ಅಂದ್ರೆ ಅರಿವಿನ ಸಮಾನ ಆಗಿಬಿಡ್ತದೆ. ನಮ್ಮ ಸಾಕ್ಷಿ ಎಷ್ಟೋ ಮನಸ್ಸು ಅಷ್ಟೇ ಆಗಿಬಿಡ್ತದೆ. ಅಂದ್ರೆ ಸಾಕ್ಷಿ ಮನಸ್ಸು ಬೋತ್ ಬಿಕಮ್ ಒನ್. ಅಂದ್ರೆ ಅದು ಇನ್ನೂ ಎಕ್ಸ್ಪ್ಯಾಂಡ್ ಆಗಿ 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 ಮನಸ್ಸೆಂಬುದೇ ಉಳಿಯಲ್ಲ, ಅದೇ ಸಾಕ್ಷಿ. ಈಗ ನೋಡಿ, ಮನಸ್ಸು ಎಕ್ಸ್ಪ್ಯಾಂಡ್ ಆಗಿ ಆಗಿ ಮ್ಯಾಕ್ಸಿಮಮ್ ಲಿಮಿಟ್ಗಾಗಿ ಕೊನೆಗೂ ಅರಿವಲ್ಲೇ ಮುಳುಗಿ ಹೋಗಿ ಅರಿವೇ ಆಗಿ ಬಿಡುವುದಾ, ಅಥವಾ ಯೋಚನೆ ಶುರುವಾಗಲಿಲ್ಲ ಅಂದ್ರೆ ಯು ಹ್ಯಾವ್ ನೋ ಥಾಟ್, ಬ್ಲ್ಯಾಂಕ್ ಎಂದು. ಬ್ಲ್ಯಾಂಕ್ ಅನ್ನು ಅನಂತ ಹೇಳ್ತೀವೋ, ಅಥವಾ ಊಹ ಮಾಡಿ 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 ಊಹದ ಮ್ಯಾಕ್ಸಿಮಮ್ಗೆ ಬಂದಾಗ ಫರ್ದರ್ ಊಹಿಸಕ್ಕಾಗದೇ ಇರುವಂತ ಅರಿವು ಇದೆ. ಬಟ್ ಥಾಟಿನ ಲಿಮಿಟ್ ಇಲ್ಲ, ಥಾಟಿನ ಪರಿಮಾಣ ಇಲ್ಲ, ಬಟ್ ಎಕ್ಸಿಸ್ಟೆನ್ಸ್ ಇದೆ. ಇಟ್ ಎಕ್ಸಿಸ್ಟ್ ವಿತೌಟ್ ಎ ಪರಿಮಾಣ. ಶೂನ್ಯಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ, ಪರಿಮಾಣ ಪ್ರಸಕ್ತಿ ಇಲ್ಲ. ಶೂನ್ಯದಲ್ಲಿ ಅದಕ್ಕೆ ಇರುವೇ ಇಲ್ಲ, ಪರಿಮಾಣ ಪ್ರಸಕ್ತಿ ಇಲ್ಲ. ಅನಂತಕ್ಕೆ ಇರುವುದಿದೆ, ಪರಿಮಾಣವಿಲ್ಲ. ಇಟ್ ಎಕ್ಸಿಸ್ಟ್ ವಿತೌಟ್ ಎ ಸೈಜ್. ಅನಂತ ಎಂಬುದು ಇಟ್ ಎಕ್ಸಿಸ್ಟ್ ವಿತೌಟ್ ಎ ಸೈಜ್. ವಿತೌಟ್ ಎ ಸೈಜ್ ಅಂದ್ರೆ ಈಗ ಮ್ಯಾಕ್ಸಿಮಮ್ಗೆ ತಲುಪುತ್ತೀವಿ, ಅದಕ್ಕಿಂತ ಹೆಚ್ಚು ಊಹಿಸಕ್ಕಾಗಲ್ಲ. ಶೂನ್ಯಕ್ಕೆ ಎಕ್ಸಿಸ್ಟೆನ್ಸೇ ಇಲ್ಲ, ಈಗ ಸೈಜ್ ಪ್ರಸಕ್ತೇ ಇಲ್ಲ. ವ್ಯತ್ಯಾಸ ಇದೆ ನೋಡಿದ್ದೀರಾ? ಶೂನ್ಯಕ್ಕೆ ಇರುವೇ ಇಲ್ಲ, ಅದರಿಂದ ಸೈಜ್ ಪ್ರಸಕ್ತಿ ಇಲ್ಲ. ಈಗ ಒಂದು ಸ್ವಲ್ಪ ಸೈಜು, 1 ಆಯಿತು, 2, 10, 100, 1000, ಲಕ್ಷ ಸಂಖ್ಯೆ ಬೆಳೆಯುತ್ತಾ 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 ಏನಾಗ್ತದೆ, ಪರಿಮಾಣ ಬಿದ್ದು ಹೋಗ್ತದೆ, ಎಕ್ಸಿಸ್ಟೆನ್ಸ್ ಬಿದ್ದು ಹೋಗಲ್ಲ. ನೋಡಿದ್ದೀರಾ? ಅಲ್ಪಸಂಖ್ಯದಲ್ಲಿ ಹೆಚ್ಚಿನ ಸಂಖ್ಯಕ್ಕೆ ಏನು ವ್ಯತ್ಯಾಸ? ಇರವು ಇರುತ್ತದೆ, ಪರಿಮಾಣ ದೊಡ್ಡದಾಗ್ತದೆ. ಅಲ್ಪ ವಸ್ತುವು ದೊಡ್ಡದಾಗ್ತದೆ. 5 ಸಂಖ್ಯೆ 10 ಆಗ್ತದೆ, 10 50 ಆಗ್ತದೆ, 50 100 ಆಗ್ತದೆ. 50ಕ್ಕೆ 10ಕ್ಕೆ 100ಕ್ಕೆ ಏನು ವ್ಯತ್ಯಾಸ? ಇರುವಿಕೆ ಒಂದೇ, ಇರುವಿರುತ್ತದೆ, ಪರಿಮಾಣ ಬದಲಾಯಿಸ್ತಾ ಇದೆ. ಇರುವು ಹೋಗಲ್ಲ ಅಲ್ಲವೇ? ಪರಿಮಾಣ ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು, ಇನ್ನೂ ಹೆಚ್ಚು. ಎಷ್ಟು ಅನಂತಕ್ಕೆ ಹೋದಾಗ ಏನಾಗುತ್ತದೆ? ಇರುವಿಕೆನೇ ಹೋಗುತ್ತದೋ, ಪರಿಮಾಣ ಹೋಗುತ್ತದೋ? ಅದರ ಸೈಜ್ ಹೋಗುತ್ತದೆ, ಇರುವಿಕೆ ಹೋಗಲ್ಲ. ಅದು ನೋಡಿ, ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸಿಸ್ಟೆನ್ಸ್ ಅಂಡ್ ಶೂನ್ಯ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಹೌ ಅದ್ವೈತಿಗಳನ್ನು ಶೂನ್ಯವಾದಿಗಳು 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 ಹೇಳಿ 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 ಅವರು ಪುಸ್ತಕಗಳನ್ನು ತುಂಬಿಕೊಂಡು ಮಾತುಮಾತಿಗೆ ಶೂನ್ಯವಾದಿಗಳು ಶೂನ್ಯವಾದಿಗಳು ಶೂನ್ಯವಾದಿಗಳು, ವೆಂಜೆನ್ಸ್ ಸಮಥಿಂಗ್ ಲೈಕ್ ಹಿಟ್ಲರ್ ಹಾಗೆ ಪ್ರಾಪಗಾಂಡದಿಂದಲೇ ಗೆಲ್ಲೋಣ ಎಂದು ಹೇಳಿಬಿಟ್ಟರು. ವಿಷಯ ಯೋಚನೆ ಮಾಡಬೇಕಾಗಿಲ್ಲ, ಫಸ್ಟ್ ಪ್ರಾಪಗಾಂಡ ಮಾಡು. ಶೂನ್ಯವಾದಿಗಳು ಅದ್ವೈತಿಗಳು ಶೂನ್ಯವಾದಿಗಳು ಶೂನ್ಯವಾದಿಗಳು ಶೂನ್ಯವಾದಿ. ಅವರು ನಮ್ಮನ್ನು ಶೂನ್ಯವಾದಿಗಳೆಂದು ಡೇಲಿ ಸಾವಿರಾದರೂ ಜಪ ಮಾಡ್ತಾರ ಏನೋ. ಈವರೆಗೂ ಒಂದು ಅದೇನು ಪುರಶ್ಚರಣ ಆಗಿರಬಹುದು ಅವರಿಗೆ. ಅದ್ವೈತಿಗಳನ್ನು ಶೂನ್ಯವಾದಿಗಳೆಂದು ಹೇಳಿ ಹೇಳಿ ಒಂದು ಪುರಶ್ಚರಣ ಆಗಿರಬಹುದು. ಪುರಶ್ಚರಣದ ಫಲ ದ್ವೇಷ, ದ್ವೇಷ ಸಿದ್ಧಿ. ಅದ್ವೈತ ದ್ವೇಷ ಸಿದ್ಧಿ ಆಗಬೇಕಂದ್ರೆ ಡೈಲಿ 108ನಿಂದ ಶುರು ಮಾಡು.
ಅದ್ವೈತಿಗಳು ಶೂನ್ಯವಾದಿಗಳು ನಾಸ್ತಿಕರು, ಶೂನ್ಯವಾದಿಗಳು ಶೂನ್ಯವಾದಿಗಳು ನಾಸ್ತಿಕರು. ನಂತರ ಬೆಳೆಸಿ 1008 ಪ್ರತಿ ದಿವಸ ಜಪ ಮಾಡಿದ್ದರೆ ಕೆಲವು ತಿಂಗಳಿಗೋ ಕೆಲವು ವರ್ಷಗಳಿಗೆ ನೀವೊಂದು ಸಿದ್ಧಿ ಬರುತ್ತದೆ. ಏನು? ಅದ್ವೈತ ದ್ವೇಷ ಸಿದ್ಧಿ. ಈಗ ಆವಾಗ ನೀವು ಕಣ್ಣು ಮುಚ್ಚಿದರು ಕಣ್ಣು ತೆಗೆದರು ಅದ್ವೈತ ದ್ವೇಷವೇ ಕಂಡುಬರ್ತದೆ, ದ್ವೇಷವೇ ಕಂಡುಬರ್ತದೆ. ಅದ್ವೈತ ಸಿದ್ಧಿ ಚೆನ್ನಾಗಿದೆ. ಶೂನ್ಯಕ್ಕೆ ಓಕೆ, ಮಧ್ಯೆ ಮಧ್ಯೆ ಏನೋ ಹೇಳ್ತೀನಿ, ಅದು ಬಿಡಿ. ಅಂದರೆ ಇದು ಒಂದು ಅರ್ಥವಾದ, ಇದು ಒಂದು ಹೇಳುವ ಪದ್ಧತಿ. ನಮ್ಮ ವೈದಿಕ ಭಾಷೆಯಲ್ಲಿ ಒಂದೇನೋ ತರ್ಕರೂಪ, ಒಂದೇನೋ ವಿಷಯ ರೂಪವಾಗಿ ಹೇಳ್ತೀವಿ, ಅದನ್ನೇ ತರ್ಕದಿಂದ ಸಿದ್ಧಪಡಿಸ್ತೀವಿ. ಇನ್ನೊಂದು ಅರ್ಥವಾದ ಪದ್ಧತಿ. 3 ಪದ್ಧತಿಗಳು. ಒಂದು ನೇರಾಗಿ ಹೇಳುವುದು, ಇನ್ನೊಂದು ತರ್ಕ ಪದ್ಧತಿ, ಮೂರನೆಯದು ಅರ್ಥವಾದ ಪದ್ಧತಿ. ಅರ್ಥವಾದ ಅಂದ್ರೇನು? ಒಂದನ್ನು ನಿಂದಿಸುವುದು, ಅದರ ವಿರುದ್ಧಾಂಶವನ್ನು ನಿಂದಿಸುವುದು, ಸರಿಯಾದ ಜ್ಞಾನವನ್ನು ಪ್ರಶಂಸಿಸುವುದು. ಇದು ಅರ್ಥವಾದ. ಅರ್ಥವಾದ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಓಕೆ. ತಪ್ಪನ್ನು ನಿಂದಿಸುವುದು, ಸರಿಯಾದದ್ದನ್ನು ಪ್ರಶಂಸೆ ಮಾಡುವುದು, ಇದು ಆಲ್ಸೋ ಉಪದೇಶದಲ್ಲಿ ಅಂತರ್ಭಾಗ. ಅದರಿಂದ ಒಂದು ವಿಷಯ ಪ್ರತಿಪಾದನ, ತರ್ಕದಿಂದ ಪ್ರತಿಪಾದನ, ಅರ್ಥವಾದ ಮೂಲಕ ಹೇಳುವುದು. ಅದರಿಂದ ಮಧ್ಯ ಮಧ್ಯ ಅರ್ಥವಾದನೂ ಬರುತ್ತದೆ. ಅರ್ಥವಾದ ಅಂದ್ರೆ ಏನೋ ಪರ್ಸನಲ್ ವೆಂಜೆನ್ಸ್ ಎಂದು ಹಿಂದೂಗಳು ಹೇಳಬಾರದು. ಲೌಕಿಕರು, ಇತರ ಮತದಗಳು ಹೇಳಿದ್ದರೆ ಹೇಳಬಹುದೇನೋ. ನಮಗೆ ಅರ್ಥವಾದ ಇಸ್ ಎ ಪ್ರಕ್ರಿಯೆ. ವೇದದಲ್ಲಿ, ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ, ಭಗವದ್ಗೀತದಲ್ಲಿ ಎಲ್ಲಾ ಕಡೆ ಅರ್ಥವಾದ ಇದ್ದೇ ಇದೆ. ಅರ್ಥವಾದ ಆಲ್ಸೋ ಹ್ಯಾಸ್ ಎ ಬ್ಯೂಟಿ. ಇಟ್ ಶುಡ್ ಬಿ ಯೂಸ್ಡ್ ವೆರಿ ಇಂಟೆಲಿಜೆಂಟ್ಲಿ. ವಿವೇಕದಿಂದ ಬಳಸಬೇಕು. ನಿಂದೆಯನ್ನು ವಿವೇಕದಿಂದ ಬಳಸಬೇಕು, ಪ್ರಶಂಸೆಯನ್ನು ವಿವೇಕದಿಂದ ಮಾಡಬೇಕು. ಎಲ್ಲಿ ಮಾಡಬೇಕೋ, ಹೇಗೆ ಮಾಡಬೇಕೋ, ಸರಿಯಾದ ಕಾಂಟೆಕ್ಸ್ಟ್ನಲ್ಲಿ ಸರಿಯಾಗಿ ಬಳಸಿದ್ದರೆ ಶ್ರೋತಕ್ಕೆ ಅರ್ಥವಾದವು ಸರಿಯಾಗಿ ಉಪಕಾರವಾಗುತ್ತದೆ. ಅದರಿಂದ ಅರ್ಥವಾದವು ಒಳ್ಳೆಯದೇ. ನಮಗೆ ಅರ್ಥವಾದವು ಒಂದು ಪ್ರಕ್ರಿಯೆ ಎಂದು ಅದು ಅರ್ಥ ಮಾಡಿಕೊಳ್ಳಕ್ಕಾಗ್ತಾ ಇಲ್ಲ. ಅದನ್ನು ಏನೋ ಸುಮ್ಮನೆ ನಿಂದೆ ಮಾಡಿದ್ದಾರೆ, ಇನ್ನೊಬ್ಬರನ್ನು ನಿಂದೆ ಮಾಡಬಾರದು, ವಿ ಶುಡ್ ನಾಟ್ ಕ್ರಿಟಿಸೈಸ್ ಅದರ್ಸ್ ಎಂದು ಈ ಮೂರ್ಖ ಶಾಲೆ ಮಕ್ಕಳಿಗೆ ಹೇಳ್ತಾರೆ. ಅದರ್ ರಿಲಿಜನ್ಸ್ ವಿ ಶುಡ್ ನಾಟ್ ಕ್ರಿಟಿಸೈಸ್ ಮಕ್ಕಳಿಗೆ ಹೇಳಿಬಿಡ್ತಾರೆ. ಸೊ ದಟ್ ಏನಾಗ್ತದೆ, ಆ ಮತದವರು ಅವರ ಮಸೀದು ಇದರಲ್ಲಿ ಹೋಗಿ ಕಲ್ತುಕೊಳ್ತಾರೆ, ಚರ್ಚಿನಲ್ಲಿ ಹೋಗಿ ಹಿಂದೂ ದ್ವೇಷ. ಯಾಕಂದ್ರೆ ಅವರ ಪುಸ್ತಕದಲ್ಲ ಇದೆ, ಹಿಂದೂಗಳಿಗೆ ಮಾತ್ರ ಇನ್ನೊಬ್ಬರನ್ನು ವಿಮರ್ಶೆ ಮಾಡಬಾರ್ದು. ಇದು ಚೆನ್ನಾಗಿ ಹಿಂದೂಗಳು ಮಾತ್ರ ಮನಸ್ಸಿಗೆ ಚೆನ್ನಾಗಿ ಮನವರಿಕೆ ಮಾಡ್ಕೊಳ್ತಾರೆ, ತುಂಬಿಕೊಳ್ತಾರೆ. ಅದರಿಂದ ಇವರಿಗೆ ಏನು ಹೇಳ್ತಾರೆ, ಕಣ್ಣು ಮುಚ್ಚಿಕೊಳ್ತಾರೆ. ಇವರಿಗೆ ಅಂದ್ರೆ ಏನು? ಇನ್ನೊಬ್ಬರದ್ದು ನೋಡಬಾರದು. ಏನು ನೋಡಬೇಕು? ನಮ್ಮದೇ ಅಲ್ಲಿದೆ ಎಂದು ಊಹಿಸ್ಕೋ, ಸಾಕು ಅಷ್ಟೇ. ಆದ್ದರಿಂದ ಅರ್ಥವಾದವೂ ಬೇಕು. ನಿಂದಾಸ್ತುತಿಗಳ ಉದ್ದೇಶ ದ್ವೇಷವಲ್ಲ. ಒಂದು ಯುಕ್ತಿಯಿಂದ ನಿರೂಪಿಸಿದ್ದನ್ನು ಸ್ವಲ್ಪ ಭಾವನದಿಂದ ಗಟ್ಟಿ ಮಾಡಿಸುವುದಕ್ಕೆ ಅರ್ಥವಾದ. ಗೊತ್ತಾ? ಯುಕ್ತಿಯುಕ್ತವಾಗಿ, ನಿಷ್ಪಕ್ಷಪಾತ ಯುಕ್ತಿಯಿಂದ, ಅಂದರೆ ಇಂಪಾರ್ಷಲ್ ಲಾಜಿಕ್ನಿಂದ ಯಾವುದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವೋ ಅದನ್ನು ಸ್ವಲ್ಪ ಎಮೋಷನಲ್ಲಿ ಅಲ್ಲಿ ನಿಲ್ಲಿಸುವುದಕ್ಕೆ ಅರ್ಥವಾದವು ಸ್ವಲ್ಪ ಬಳಸ್ತೀವಿ. ಅರ್ಥವಾದವನ್ನು ದ್ವೇಷ ಸೃಷ್ಟಿಸುವುದಕ್ಕಲ್ಲ. ಅರ್ಥವಾದ ದ್ವೇಷ ಯಾವಾಗ ಆಗುತ್ತದೆ? ನಿಂದಾಸ್ತುತಿಗಳು ಶಾಸ್ತ್ರೀಯ ಪ್ರಕ್ರಿಯೆಗಳು. ನಿಂದಾಸ್ತುತಿಗಳು ನಿಜವಾದ ನಿಂದೆ ಅಂದ್ರೆ ದ್ವೇಷ, ಸ್ತುತಿ ಅಂದ್ರೆ ಅಟ್ಯಾಚ್ಮೆಂಟ್, ಮೋಹ. ಅರ್ಥವಾದಗಳು ತಪ್ಪಾಗಿ ತಿಳಿಯುವುದು ಯಾವಾಗ? ವೆನ್ ವಿಲ್ ದೆ ಮಿಸ್ಅಂಡರ್ಸ್ಟ್ಯಾಂಡ್ ಅರ್ಥವಾದ, ನಿಂದಾಸ್ತುತಿಗಳು? ವೆನ್ ಇಟ್ ಈಸ್ ನಾಟ್ ಸಪೋರ್ಟೆಡ್ ಬೈ ಲಾಜಿಕ್. ಓಕೆ. ವೆನ್ ಇಟ್ ಈಸ್ ನಾಟ್ ಪ್ರಾಪರ್ಲಿ ಅನಲೈಸ್ಡ್ ಬೈ ಲಾಜಿಕ್ ಅಂಡ್ ಎಕ್ಸ್ಪ್ಲೇನ್ಡ್ ಬೈ ಲಾಜಿಕ್. ವಿತೌಟ್ ಲಾಜಿಕ್ ಕೇವಲ ನಿಂದಾಸ್ತುತಿ ಮಾಡಿದ್ದರೆ ಅದು ದ್ವೇಷಕ್ಕೆ, ರಾಗಕ್ಕೆ ಕಾರಣವಾಗುತ್ತದೆ. ಬಟ್ ಅದಕ್ಕೆ ಯುಕ್ತಿಯುಕ್ತವಾಗಿ, ಅನುಭವ ಸಮ್ಮತವಾಗಿ, ಶಾಸ್ತ್ರ ಪ್ರಮಾಣವಾಗಿ ನಿರೂಪಿಸಿ ಅದರಿಗೆ ಸ್ವಲ್ಪ ಅರ್ಥವಾದಗಳನ್ನು ಸೇರಿಸಿದ್ದರೆ ಇಟ್ ಶೈನ್ಸ್ ಬೆಟರ್. ನೀವು ತರ್ಕದಿಂದ ತಿಳ್ಕೊಂಡಿದ್ದು ಎಮೋಷನಲ್ಲಿ ಸರಿಯಾಗುತ್ತದೆ. ಇಲ್ಲದಿದ್ದರೆ ತರ್ಕದಿಂದ ತಿಳ್ಕೊಳ್ತಾರೆ, ಎಮೋಷನಲ್ಲಿ ಮತ್ತೆ ಅದೇ ಮಾತಾಡ್ತಾರೆ ಅಲ್ಲ. ಆದ್ದರಿಂದ ಅರ್ಥವಾದ ಇಟ್ ಸೆಲ್ಫ್ ಇಸ್ ಗುಡ್, ಬಟ್ ಇಫ್ ಇಟ್ ಈಸ್ ಸಪೋರ್ಟೆಡ್ ಬೈ ಮೀಮಾಂಸಾ ಅಂಡ್ ತರ್ಕ. ಮೀಮಾಂಸಾ ತರ್ಕವೇ ಅರ್ಥವಾದ ಅಂದ್ರೆ ಗೊತ್ತಾಯ್ತಾ? ನಿಂದಾಸ್ತುತಿ, ಒಂದನ್ನು ನಿಂದೆ ಮಾಡುವುದು, ಒಂದನ್ನು ಸ್ತುತಿ ಮಾಡುವುದು. ನೀವು ನಿಂದೆ ಸ್ತುತಿಗಳನ್ನು ಲಿಟ್ರಲ್ ಆಗಿ ತಗೊಂಡರೆ ಅಕ್ಷರಾರ್ಥವೆಂದು, ಅದರ ಹಿಂದೆ ಇರುವ ಲಾಜಿಕಲ್ ಅನಾಲಿಸಿಸ್, ಲಾಜಿಕಲ್ ಎಕ್ಸ್ಪ್ಲನೇಷನ್ ಪಕ್ಕಕ್ಕಿಟ್ಟು ಅದು ಇಲ್ಲದಂತೆ ಕೇವಲ ನಿಂದಾಸ್ತುತಿಗಳ ಮೇಲೇ ಮನಸ್ಸಿಟ್ಕೊಂಡರೆ ಸುಮ್ಮನೆ ಎಮೋಷನ್,
ಟಾಸ್ ಆಗಿಬಿಡ್ತದೆ. ನಿಂದೆ ಹೋದರೆ ದ್ವೇಷ ಮಾಡಿಬಿಡ್ತದೆ, ಸ್ತುತಿ ಮಾಡಿದ್ದರೆ ಯೋ ಅದೇ ಸರ್ವಸ್ವ ಅನ್ಕೊಂಡು ಬಿಡ್ತದೆ. ಎಮೋಷನ್ ಸುಮ್ಮನೆ ಟಾಸ್ ಆಗುತ್ತದೆ. ಅರ್ಥವಾದದಿಂದ ಅರ್ಥವಾದಕ್ಕೆ ಮೀಮಾಂಸಾ ಬಲ, ಯುಕ್ತಿ ಬಲ ಕೊಟ್ಟು ಅರ್ಥವಾದ ಕೇಳಬೇಕು. ಹೇಳ್ತಾನೆ ಇದ್ದೇನೆ, ಜನರಿಗೆ ಮಾತ್ರ ಇಷ್ಟವಾಗ್ತಾ ಇಲ್ಲ. ವಿಮರ್ಶೆ ಮಾಡಿದ್ದರೆ ಬೇಜಾರು ಮಾಡ್ಕೊಳ್ತಾರೆ. ಅದು ಅರ್ಥವಾದ ಎಂಬುದು ಗ್ರಹಿಸ್ತಾ ಇಲ್ಲ. ಆಯ್ತು, ಕಲಿಯುಗದಲ್ಲಿ ಗುರುಗಳು ಶಾಸ್ತ್ರ ಶಿಷ್ಯನಿಗೆ ಹೇಳಬಾರದು. ಶಿಷ್ಯನಿಗೆ ಯಾವುದು ಇಷ್ಟವಾಗ್ತದೋ ಅದೇ ಹೇಳಬೇಕು. ಅದರಿಂದ ಶಿಷ್ಯನ ಬಾಯಿದಿಂದ ಬರುವವರೆಗೂ ಗುರು ಕಾಯುತ್ತಾ ಇರಬೇಕು. ಗುರು ಏನೋ 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 ಹೇಳುತ್ತಾ ಇರಬೇಕು. ಆವಾಗ ಸುಮ್ಮನೆ ಟಾಪಿಕ್ ಟಚ್ ಮಾಡಬೇಕು, ಬಿಡಬೇಕು. ಶಿಷ್ಯನೇ ತನ್ನ ಬಾಯಿದಿಂದ ಏನಾದರೂ ಹೇಳಿದ್ದರೆ ಅದನ್ನೇ ತಾನು ರಿಪೀಟ್ ಮಾಡಿ, ಯಾಕಂದ್ರೆ ಶಿಷ್ಯನಿಗೆ ಯಾವುದು ಇಷ್ಟವೋ ಅದೇ ಹೇಳಬೇಕು. ಅವರಿಗೆ ಇಷ್ಟವಿದ್ದದ್ದು ಹೇಳಿದರೆ ನೀವು ಗುರುಗಳನ್ನೇ FIR ಮಾಡಿ ಅರೆಸ್ಟ್ ಮಾಡಿಸ್ತಾರೆ ಅಲ್ಲವೇ? ಆ ಸಾಧುಗಳು ಸತ್ತು ಹೋದರು. ಅವರು ಬದುಕಿದ್ದರೆ ಅವರ ಮೇಲೇ FIR ಆಗುತ್ತಿತ್ತೋ ಏನೋ. ಅವರ ಆಸ್ಪತ್ರೆಯಲ್ಲಿದ್ದರೆ ಕೈಕಾಲು ಮುರಿದು ಹೋಗಿ, ತಲೆ ಮುರಿದು ಹೋಗಿ, ಅವರ ಕೋಮಾಯಲ್ಲಿಯೂ ಅವರ ಮೇಲೆ FIR ಮಾಡುತ್ತಿದ್ದರು. ಏಕೆ? ಯಾವುದೋ ಒಂದು ಹಾಕ್ತಾರೆ. ಏಕೆ? ನಮ್ಮ ಮತವನ್ನು ಬೈಯಿದ್ದಾರೆ, ಯಾವುದೋ ಒಂದು ಹೇಳಬೇಕಲ್ಲವೇ? ಮತವನ್ನು ಬೈಯಲಿಲ್ಲಪ್ಪ ಅಂದ್ರೆ ನೀವು ನೋಡಿದ್ದೀರಲ್ಲ, ನೋಡು, ಕಾಷಾಯ ಹಾಕ್ಕೊಂಡ್ರೆ ಮತ ದ್ವೇಷ ಎಂದು ಅರ್ಥ. ಇನ್ನೇನು? ಇತರ ಮತಗಳನ್ನು ದ್ವೇಷ ಮಾಡ್ತಾ ಇದ್ದಾರೆ. ಏನು? ಇದು ಹಿಂದೂ ದೇಶ ಎಂದು ಹೇಳಿದ್ದಾರೆ. ನೋಡಿ, ಇದು ಹಿಂದೂ ದೇಶ ಎಂದು ಹೇಳಿದರೆ ಸಾಕು, ಏನದು ಇತರ ಮತಗಳ ದ್ವೇಷ ಆಯ್ತಲ್ಲ ಅಲ್ಲವಾ? ಅದರಿಂದ ನಿಮ್ಮನ್ನು ಅರೆಸ್ಟ್ ಮಾಡಬಹುದು, FIR ಹಾಕಬಹುದು. ನೀವು ಹಿಂದೂ ಎಂದು ಹೇಳಿದರೆ ಸಾಕು, ನೀವು FIR ಹಾಕ್ತೀವಿ. ಸೊ ಅರ್ಥವಾದದಲ್ಲಿ ಲಾಜಿಕ್ ಹೇಳ್ತಾ ಇದ್ದೀವಿ. ಲಾಜಿಕ್ ನೋಡದೆ ಕೇವಲ ಅರ್ಥ ಅಂದರೆ ಅದರ ಯುಕ್ತಿ, ಅದರ ಮೀಮಾಂಸ ನೋಡದೆ ಕೇವಲ ಅರ್ಥವಾದವನ್ನು ತಿಳ್ಕೊಂಡರೆ ರಾಗದ್ವೇಷಗಳು ಹುಟ್ಟುತ್ತವೆ. ಅದರಿಂದ ಅರ್ಥವಾದವು ಒಂದು ಪ್ರಕ್ರಿಯೆ. ಯುಕ್ತಿ ಸಮೇತವಾಗಿ ನೋಡಿಕೊಂಡರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ನಮ್ಮ ಜನರು ಯುಕ್ತಿ ಕೇಳಿದಾಗ ಯುಕ್ತಿ ಪಕ್ಕಕ್ಕೆ ಕೇಳ್ತಾರೆ, ಅರ್ಥವಾದ ಕೇಳಿದಾಗ ಇದು ಬಿಡಿಯಾಗಿ ಕೇಳ್ತಾರೆ. ಕೇಳಿ, ಅಯ್ಯೋ ನೀವೆಲ್ಲ ನಿಂದೆ ಮಾಡ್ತಾ ಇದ್ದೀರಿ, ನೀವು ಅವರನ್ನು ವಿಮರ್ಶೆ ಮಾಡ್ತಾ ಇದ್ದೀರಿ, ಈಗ ಹೇಳ್ತಾರೆ. ಹಿಂದೂಗಳಿಗೆ ಎಷ್ಟು ಅವಿವೇಕಗಳಾಗಿಬಿಟ್ಟರೆಂದರೆ ಹಿಂದೂ ಶಾಸ್ತ್ರಗಳನ್ನೇ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕಲ್ಕೊಂಡರು. ಹಿಂದೂ ಶಾಸ್ತ್ರಗಳನ್ನು ತಿಳಿಯುವಂತ ಯೋಗ್ಯತೆ ಕಲ್ಕೊಂಡರು. ಇದೇನವ್ರನ್ನ ಹಿಂದೂ ಹೇಳಬಹುದಾ? ಹಿಂದೂ ಶಾಸ್ತ್ರಗಳನ್ನೇ ಹೇಳಿದ್ದು ಅರ್ಥ ಮಾಡಿಕೊಳ್ಳದಂತ ಕೆಳಮಟ್ಟಕ್ಕೆ ಇಳಿದು ಅಷ್ಟು ಸಂಸ್ಕಾರಹೀನರಾದರೆ ಅವರನ್ನು ಏನು ಹೇಳಬೇಕು? ಹಿಂದೂ ಮತದ ಪ್ರಕ್ರಿಯೆಗಳನ್ನು, ಶಾಸ್ತ್ರಗಳನ್ನು ಹೇಳಿದ್ದರೆ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಕಲ್ಕೊಂಡವರನ್ನು ಏನು ಹೇಳಬೇಕು? ನಾನು ಹೇಳಿದ್ದು ಅರ್ಥವಾಗ್ತಾ ಇದೆ ಜನರಿಗೆ? ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಹಿಂದೂಸ್. ಏನ್ ಮಾಡ್ತಾ ಇದ್ದಾರೆ? ದೇ ಸ್ಟಾರ್ಟೆಡ್ ಹಿಂದೂ ಶಾಸ್ತ್ರಗಳನ್ನು, ಪ್ರಕ್ರಿಯೆಗಳನ್ನೇ ಆಕ್ಷೇಪ ಮಾಡುವುದು ಶುರು ಮಾಡಿಬಿಟ್ಟರು. ನಮ್ಮ ಶಾಸ್ತ್ರ ಪ್ರಕ್ರಿಯೆ, ನೀವು ಅವರನ್ನು ಹೇಗೆ ನಿಂದೆ ಮಾಡು, ಅವ್ರನ್ನ ಹೇಗೆ ಮಾಡು, ಎಲ್ಲರನ್ನು ಒಳ್ಳೆಯದೆಂದು ಹೇಳಬೇಕು. ಅದು ಸತ್ಯ ಅಲ್ಲ ಅಂದ್ರೆ ಅಲ್ಲ ನೀವು ಹೇಳಬೇಕು. ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ನಮ್ಮ ಪ್ರೆಜುಡಿಸ್ಗೆ ಅನುಗುಣವಾಗಿ ನಿಮ್ಮ ರಿಸರ್ಚ್ ನಡೆಯಬೇಕು ಅಲ್ಲವೇ? ನೀವು ರಿಸರ್ಚ್ ಏನು ಮಾಡಬೇಕು? ಮುಸ್ಲಿಮರಿಗೆ ಕರೋನಾ ವೈರಸ್ ಅಂಟಲ್ಲ, ಏಕೆಂದರೆ ಅವರು ಅಲ್ಲಾ ಭಕ್ತರಾಗುವುದರಿಂದ, ಅಲ್ಲಾ ವಿಶ್ವಾಸಿಗಳಾಗುವುದರಿಂದ ನಿಮ್ಮ ಸೈನ್ಸ್ನಿಂದ ಪ್ರೂವ್ ಮಾಡಬೇಕು. ಯಾರು ಅಲ್ಲಾನು ಒಪ್ಪಲ್ಲವೋ ಮಿಕ್ಕ ಆಲ್ ನಾನ್ ಮುಸ್ಲಿಮ್ಸ್ಗೆ ಕರೋನಾ ವೈರಸ್ ಅಂಟುತ್ತದೆ ಎಂದು ನೀವು ರಿಸರ್ಚ್ನಿಂದ ಪ್ರೂವ್ ಮಾಡಬೇಕು. ನೀವು ಹೇಳಿ, ಯಾರೋ ರಿಲಿಜನ್ ನಮಗೆ ಗೊತ್ತಿಲ್ಲ, ಯಾರೇ ಆಗಲಿ ಎಲ್ಲರಿಗೂ ಒಂದೇ ಟೆಸ್ಟ್ ಮಾಡಿದ್ದೇವೆ, ಎಲ್ಲರಲ್ಲಿ ಕೆಲವರಿಗೆ ಬಂತು, ಕೆಲವರು ಪಾಸಿಟಿವ್ ಆಗಿದ್ದರು. ಅವರು ಎಷ್ಟು ಬೇರೆ ಇಸ್ಲಾಂ ಮತದವರು ಯಾರು, ಕ್ರಿಸ್ತ ಮತದವರು ಯಾರು, ಮಿಕ್ಕ ಮತದವರು ಯಾರು, ಹಿಂದೂಗಳು ಯಾರು, ಬುದ್ಧಿಸ್ಟ್ ಯಾರು, ಇನ್ನು ಯಾರು ಅಂದ್ರೆ ನೋಡಲಿಲ್ಲ. ನೋಡು ಸರಿಯಾಗಿ, ಅದೇ ಸೈಂಟಿಫಿಕ್ ಆಗಿ ಅವರೇನು ಹೇಳಿದ್ದಾರೆ? ಎಲ್ಲಾ ಮತದವರಿದ್ದಾರೆ, ಎಲ್ಲಾ ಮತದವರಿಗೆ ಅಂಟುಕೊಂಡಿದೆ ಅಂದ್ರೆ ಅಲ್ಲ. ನೀವು ಪ್ರೆಜುಡಿಸ್, ಅನ್ಸೆಕ್ಯುಲರ್ ಮಾತಾಡ್ತಾ ಇದ್ದೀವಿ. ಯು ಶುಡ್ ಡು ಸೈಂಟಿಫಿಕ್ ಸೆಕ್ಯುಲರ್ ರಿಸರ್ಚ್ ಅಪ್ಪ. ಸೆಕ್ಯುಲರ್ ಅಂದ್ರೆ ಅರ್ಥವೇನು ಎಂದು ಮುಸ್ಲಿಮರು ನಂಬಿಕೊಂಡರು. ನಮಗೆ ಕರೋನಾ ವೈರಸ್ ಅಂಟಲ್ಲ ಎಂದು ನೀವು ಪರೀಕ್ಷೆ ಮಾಡಿ ಅವರಲ್ಲಿ ಕರೋನಾ ವೈರಸ್ ಅಂಟಿದೆ ಎಂದು ಏಕೆ ಸಿದ್ಧಪಡಿಸ್ತಾ ಇದ್ದೀರಿ? ಇಸ್ ಇಟ್ ನಾಟ್ ಅನ್ಸೆಕ್ಯುಲರ್ ಸೈನ್ಸ್? ಯುವರ್ಸ್ ಈಸ್ ಅನ್ಸೆಕ್ಯುಲರ್ ಮೆಡಿಕಲ್ ಸೈನ್ಸ್, ಆಂಟಿ ಸೆಕ್ಯುಲರ್ ಮೆಡಿಕಲ್ ಸೈನ್ಸ್. ಮೊದಲೇ ಹೇಳಿದ್ದೀವಿ, ನಾವು ನಂಬಿಕೊಂಡಿದ್ದೀವಿ ನಮಗೆ ಕರೋನಾ ವೈರಸ್ ಅಂಟಲ್ಲ, ಬಿಕಾಸ್ ವಿ ಬಿಲೀವ್ ಇನ್ ಅಲ್ಲಾ ಅಂಡ್ ಅಲ್ಲಾ ಪ್ರೊಟೆಕ್ಟ್ಸ್ ಅಸ್. ಹೇಳಿದ ನಂತರ ವೈ ಆರ್ ಯು ಟ್ರೈಂಗ್ ಟು ಟೆಸ್ಟ್ ಅಸ್? Because scientific, no, this is not scientific. It is anti-secular science. Develop secular science. What is secular? ಯಾರು believes that corona virus ಅಂಟುತ್ತದೋ ಅವರ ಮೇಲೆ ಪರೀಕ್ಷೆ ಮಾಡು. ಯಾರು ಅವ್ರಿಗೆ ಏಕೆ ಪರೀಕ್ಷೆ ಮಾಡ್ತಾ ಇದ್ದೀರಿ? ಹಾಗೆ ಸೈಂಟಿಫಿಕ್ ಇರಬೇಕು ಅಲ್ಲವೇ? ಸೆಕ್ಯುಲರ್ ಸೈನ್ಸ್.
ನೀವು ಎಲ್ಲ ಹಿಂದೆ ಒಂದು ಹೇಳಿದ್ರೆ ಅದು ಸೆಕ್ಯುಲರ್ ಅಲ್ಲ, ಅದು ಕಮ್ಯುನಲ್ ಸೈನ್ಸ್. ಎಲ್ಲರಿಗೂ ಅಂಟುತ್ತದೆ ಎಂದು ಹೇಳಿದರೆ ಇಟ್ ಇಸ್ ಅ ಕಮ್ಯುನಲ್, ಬಿಕಾಸ್ ಯು ಹಿಂದೂಸ್ ಬಿಲೀವ್ ದಟ್ ಎಲ್ಲರಿಗೆ ಅಂಟುತ್ತದೆ ಎಂದು, ಅಂಡ್ ಯುವರ್ ಬಿಲೀವ್ ಯು ಆರ್ ಇಂಪೋಸಿಂಗ್ ಆನ್ ಅಸ್. ಇಸ್ ಇಟ್ ನಾಟ್ ಕಮ್ಯುನಲ್? ಯು ಆರ್ ಇಂಪೋಸಿಂಗ್ ಹಿಂದೂ ವ್ಯೂ ಆನ್ ಅಸ್. ಎವ್ರಿಬಡಿ ಶುಡ್ ಅಂಡರ್ಗೋ ಟೆಸ್ಟ್. ದಟ್ ಇಸ್ ಅ ಹಿಂದೂ ಬುದ್ಧಿ. ಎಲ್ಲರಿಗೂ ಕರೋನಾ ವೈರಸ್ ಬರಬಹುದು, ಎಲ್ಲರಿಗಾದರೂ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ದಿಸ್ ಈಸ್ ಯುವರ್ ಹಿಂದೂ ಮೈಂಡ್ ಸೆಟ್. ಯು ಆರ್ ಇಂಪೋಸಿಂಗ್ ಆನ್ ಅಸ್. ಐ ಆಮ್ ಮುಸ್ಲಿಮ್, ಐ ಆಮ್ ಬಿಲೀವರ್ ಇನ್ ಅಲ್ಲ, ನಮ್ಗೆ ಅಂಟಲ್ಲ ಎಂದು ನನ್ನ ವಿಶ್ವಾಸ. ವೈ ಆರ್ ಯು ಇಂಪೋಸಿಂಗ್? ಎವ್ರಿಬಡಿ ಮಸ್ಟ್ ಅಂಡರ್ಗೋ ಟೆಸ್ಟ್. ಗೊತ್ತಾಗ್ತಾ ಇದೆ? ಲಾಜಿಕ್ ಗೊತ್ತಾಗ್ತಾ ಇದೆ. ನಿಷ್ಪಕ್ಷಪಾತ ಲಾಜಿಕ್ ಇರಬೇಕಂತೆ. ಸೈಂಟಿಫಿಕ್ ಸೆಕ್ಯುಲರಿಸಮ್. ಈಗ ಗೊತ್ತಾಯ್ತಾ? ಇವತ್ತು ನಾನು ಹೇಳಿದ್ದು ನಿಮಗೆ ನಿಜವಾಗಿ ನಿಮಗೆ ಅರ್ಥವಾಗಲ್ಲ. ಮೋಸ್ಟ್ ಆಫ್ ದೆಮ್, ಕೆಲವರಿಗೆ ಅರ್ಥವಾಗ್ತದೆ, ಮೋಸ್ಟ್ ಆಫ್ ದೆಮ್ಗೆ ಒಂದು ಅರ್ಥವಾಗ್ತದೆ. ನಾನು ಮಹಾ ಪ್ರೆಜುಡಿಸ್ಡ್ ಫೆಲ್ಲೋ, ಮಹಾ ಹೇಟ್ಫುಲ್ ಆಫ್ ಮುಸ್ಲಿಮ್ಸ್ ಎಂದು ನಿಮಗೆ ಅನಿಸುತ್ತದೆ. ಅದೊಂದೇ ನಿಮಗೆ ಅರ್ಥವಾಗ್ತದೆ ಎಷ್ಟೋ ಜನರಿಗೆ. ಬಟ್ ನಾನು ಯಾವ ವಿವಕ್ಷಿತ ಅಂಶದಿಂದ ನಾನು ಹೇಳಿದ್ದೀನೋ, ಇಫ್ ಯು ಅಂಡರ್ಸ್ಟ್ಯಾಂಡ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಸೆಟ್ ಆಫ್ ದಿಸ್ ಪೀಸ್ಫುಲ್ ರಿಲಿಜನ್ಸ್. ಪೀಸ್ಫುಲ್ ಮತದಗಳ, ಪ್ರೇಮ ಮತದ, ಪೀಸ್ಫುಲ್ ಮತದ, ಶಾಂತಿ ಮತ, ಪ್ರೇಮ ಮತದ ನಿಜ ಸ್ವಭಾವ ನಿಮಗೆ ಅರ್ಥವಾಗ್ತದೆ. ಅವರ ವೇ ಆಫ್ ಆರ್ಗ್ಯೂಯಿಂಗ್, ಅವರ ಔಟ್ಲುಕ್, ಅವರ ವೇ ಆಫ್ ಲಾಜಿಕ್. ಯು ಶುಡ್ ಸ್ಟಡಿ ಎ ಸ್ಪೆಷಲ್ ತರ್ಕಶಾಸ್ತ್ರ. ಇವರು ಹಿಂದೂ ತರ್ಕಶಾಸ್ತ್ರಕ್ಕೆ ಉಪಯೋಗವಿಲ್ಲ. ಯು ಹ್ಯಾವ್ ಟು ಸ್ಟಡಿ ಎ ಸ್ಪೆಷಲ್ ತರ್ಕಶಾಸ್ತ್ರ ಆಫ್ ಶಾಂತಿ ಮತದ ತರ್ಕಶಾಸ್ತ್ರ ಅಂಡ್ ದೆನ್ ಪ್ರೇಮ ಮತದ ತರ್ಕಶಾಸ್ತ್ರ. ಯು ಹ್ಯಾವ್ ಟು ಸ್ಟಡಿ ಅವರ ಲಾಜಿಕ್. ನಾನು ಇಷ್ಟೊತ್ತು ಹೇಳಿದ್ದೆ ನೋಡಿ, ದಟ್ ಈಸ್ ದ ಲಾಜಿಕ್. ಎಷ್ಟು ಟೈಟ್ ಇದೆ ನೋಡಿ ಲಾಜಿಕ್. ಹಿಂದೂಗಳಾರ್ ಅನೇಬಲ್ ಟು ಆನ್ಸರ್. ಇಫ್ ಯು ಸೇ ಎಲ್ಲರಿಗೆ ಕರೋನಾ ವೈರಸ್ ಬರುತ್ತದೆ, ಎಲ್ಲರೂ ಟೆಸ್ಟ್ ಮಾಡಿಸಿಕೊಳ್ಳಬೇಕು, ದಿಸ್ ಈಸ್ ಕಮ್ಯುನಲ್. ಎಸ್, ವಿ ಡೋಂಟ್ ಬಿಲೀವ್ ಇಟ್ ಅಂದ್ರೆ ನಿಮ್ಮನ್ನು ಟೆಸ್ಟ್ ಮಾಡದೆ ಬಿಡ್ತೀವಿ ಅಂದ್ರೆ ದಿಸ್ ಈಸ್ ಸೆಕ್ಯುಲರ್. ಅರ್ಥವಾಯ್ತಾ? ನಿಮ್ಗೆ ಅರ್ಥವಾಗಲ್ಲ. ಕೆಲವರಿಗೆ ಆಗುತ್ತದೆ, ಮೋಸ್ಟ್ ಆಫ್ ದ ಪೀಪಲ್ಗೆ ಅರ್ಥವಾಗಲ್ಲ. ಯಾಕಂದ್ರೆ ದೇ ಸಿ ಲಾಟ್ ಆಫ್ ಪ್ರೆಜುಡಿಸ್ ಇನ್ ಮೀ. ಐ ಆಮ್ ಹೈಲಿ ಪ್ರೆಜುಡಿಸ್ಡ್ ಪರ್ಸನ್, ಸೊ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್. ಎನಿವೆ, ವಿಷಯ ಹೇಳ್ತೀನಿ, ಕೇಳುವುದು ನಿಮ್ಮದು. ಕೇಳಿದ ನಂತರ ಅರ್ಥ ಮಾಡಿಕೊಳ್ಳುವುದು. ಅರ್ಥ ಮಾಡಿಕೊಂಡ ನಂತರ ನಿಮ್ಗೆ ಇಷ್ಟವಾದರೆ ಇಟ್ಕೊಳ್ತೀರಿ, ಇಲ್ಲದಿದ್ದರೆ ಬಿಡ್ತೀರಿ. ಎನಿವೆ, ನಿಮ್ಗೆ ಇಷ್ಟವಾಗಿದ್ದೇ ಹೇಳಬೇಕಂದ್ರೆ ನಿಮ್ಗೆ ಯಾವ್ದು ಇಷ್ಟವೋ ನನಗೇನು ಗೊತ್ತು. ನನಗೆ ಗೊತ್ತಿದ್ದು, ನನಗೆ ಅರ್ಥವಾಗಿದ್ದು ಹೇಳ್ತಾ ಇದ್ದೆ. ಆದ್ದರಿಂದ ನಮ್ಮ ಶಾಸ್ತ್ರ ಏನು ಹೇಳ್ತದೆ? ಯುಕ್ತಿ ಸಮ್ಮತವಾದ ಅರ್ಥವಾದ ಇದ್ದರೆ ಅದು ತಪ್ಪಿಲ್ಲ. ಯುಕ್ತಿ ವಿರುದ್ಧವಾದ, ಮೀಮಾಂಸಕ್ಕೆ ವಿರುದ್ಧ, ಯುಕ್ತಿಗೆ ವಿರುದ್ಧ, ಲೋಕಾನುಭವಕ್ಕೆ ವಿರುದ್ಧ ಅಂದ್ರೇನು? ಶ್ರುತಿ ಯುಕ್ತಿ ಅನುಭವಕ್ಕೆ ವಿರುದ್ಧವಾದ ಅರ್ಥವಾದ ಇದ್ದರೆ ಅದು ತಪ್ಪು. ಅರ್ಥವಾದ ಅಂದರೆ ನಿಂದಾ ಸ್ತುತಿ. ನಿಂದಾ ಸ್ತುತಿ ಶುಡ್ ಬಿ ಶ್ರುತಿ ಸಮ್ಮತ, ಯುಕ್ತಿ ಸಮ್ಮತ, ಅನುಭವ ಸಮ್ಮತ, ಪ್ರತ್ಯಕ್ಷಕ್ಕೆ ವಿರುದ್ಧವಲ್ಲ, ಅನುಮಾನಕ್ಕೆ ವಿರುದ್ಧವಲ್ಲ. ಬಟ್ ಇನ್ ವಾಟ್ ಈಸ್ ಪ್ರತ್ಯಕ್ಷ ಅನುಮಾನ ಶ್ರುತಿ ಪ್ರಮಾಣದಿಂದ ತಿಳ್ಕೊಂಡಿದ್ದನ್ನು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಕನ್ಫರ್ಮ್ ಮಾಡುವುದು. ಮನಸ್ಸಿಗೆ ನೀವು ಅರ್ಥ ಮಾಡಿಕೊಳ್ತೀರಿ, ಬಟ್ ಮನಸ್ಸೊಪ್ಪುತ್ತಾ ಇಲ್ಲ, ಧೈರ್ಯ ಸಾಕಾಗ್ತಾ ಇಲ್ಲ. ದೆನ್ ಅರ್ಥವಾದ ಗಿವ್ಸ್ ಯು ಧೈರ್ಯ ಟು ಇಟ್. ಓಕೆ, ಯುಕ್ತಿಯಿಂದ ಒಪ್ಪುಕೊಂಡಿದ್ದನ್ನು ಮನಸ್ಸಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಬೇಕಂದ್ರೆ ಅರ್ಥವಾದ ಇಟ್ ಎಮೋಷನಲಿ ಆಲ್ಸೋ ಇಟ್ ಆಕ್ಸೆಪ್ಟ್ಸ್ ವಾಟ್ ಈಸ್ ಯುಕ್ತಿಯುಕ್ತ. ಯುಕ್ತಿಯುಕ್ತವಾಗಿದ್ದು ಯುಕ್ತಿ ಸಮ್ಮತವಾಗಿದ್ದು ಮನಸ್ಸು ಧೈರ್ಯದಿಂದ ಒಪ್ಪಬೇಕು. ಯುಕ್ತಿ ವಿರುದ್ಧವಾದನ್ನು ತಪ್ಪು ಎಂದು ಬಿಡಬೇಕು. ಸೊ ಲಿಟಲ್ ಮೈಂಡ್ ಆಲ್ಸೋ ಶುಡ್ ಬಿ reinforced into it. Mind also should be attached to it, connected to that yukti. First ಯುಕ್ತಿ ಸಮ್ಮತವಾಗಿ ಕೇಳಬೇಕು. ಶ್ರುತಿ ಯುಕ್ತಿ ಅನುಭವ, ಅನುಭವ ವಿರುದ್ಧ ಯುಕ್ತಿ ವಿರುದ್ಧವನ್ನು ಒಪ್ಪಬಾರದು. ಓಕೆ, ಅದರಿಂದ ಇನ್ಫಿನಿಟಿ ಅಂದ್ರೆ ಅರ್ಥವೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಅರ್ಥವೇನು? ಸರ್ವಧರ್ಮಗಳನ್ನು ದಾಟುತ್ತಾನೆ ಅಂದ್ರೆ ಏನು? ಧರ್ಮಾಧರ್ಮ ಅಳತೆ ಪ್ರಮಾತೃ ಪ್ರತ್ಯಯ, ಅಂತಃಕರಣ ಪ್ರತ್ಯಯದಲ್ಲಿರುತ್ತದೆ. ಅಂತಃಕರಣ ಪ್ರತ್ಯಯ ಪ್ರಮಾತೃ ಪ್ರಮೇಯವೆಂದು ದ್ವೈತದಲ್ಲಿದ್ದಾಗ ಪ್ರಮೇಯ ವಸ್ತುವು ಇದು ಧರ್ಮ, ಇದು ಅಧರ್ಮ, ಇದು ಈ ಸಂದರ್ಭಕ್ಕೆ, ಇದು ಆ ಸಂದರ್ಭಕ್ಕೆ ಎಂದು ಹೇಳ್ತೀವಿ. ಈಗ ಏನು ಮಾಡಬೇಕು? ವೃತ್ತಿಯನ್ನು ಸಂದರ್ಭಗಳೆಲ್ಲ ದಾಟಿಸು, ಪ್ರಮೇಯವನ್ನೆಲ್ಲ ದಾಟಿಸು. ಪ್ರಮೇಯವನ್ನು ಸಂದರ್ಭಗಳನ್ನು ದಾಟಿಸಿದ್ದರೆ, ದೇಶ ಕಾಲ ವಸ್ತು ಸಂದರ್ಭಗಳನ್ನು ದಾಟಿಸಿಬಿಟ್ಟರೆ, ಆ ಪ್ರಮೇಯವನ್ನು ದಾಟಿಬಿಟ್ಟರೆ ಪ್ರಮಾತೃತ್ವವು ದಾಟುತ್ತದೆ. ಆವಾಗ ಹೋಲ್ ಅವಸ್ಥಾ ಪ್ರತ್ಯಯ ಪ್ರಾಜ್ಞ ಪ್ರತ್ಯಯ ಆಗಿಬಿಡುತ್ತದೆ. ವೈಶ್ವಾನರ ಅವಸ್ಥೆಯೆಲ್ಲ ವೈಶ್ವಾನರಾಗುತ್ತಾನೆ. ವೈಶ್ವಾನರ ಪ್ರತ್ಯಯ ಪ್ರಾಜ್ಞ ಪ್ರತ್ಯಯ ಆಗಿಬಿಡುತ್ತದೆ. ಅಂದರೆ ನೀರಿನಲ್ಲಿ ಕೆರೆಯಲ್ಲಿ ಹಾಕಿರುವ ಕಲ್ಲಿನಿಂದ ಹುಟ್ಟಿರುವ ಒಂದು ರೌಂಡ್ ಅಲೆ ಎಕ್ಸ್ಪ್ಯಾಂಡ್ ಆಗ್ತಾ 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 ಏನಾಗುತ್ತದೆ?
ಎರಡು ಪದ್ಧತಿ ನೋಡಿ. ಶೂನ್ಯ ಅಂದ್ರೇನು? ಇದೇ ಕೆರೆ. ಕೆರೆಯಲ್ಲಿ ಅಲೆ ನೀವು ಮಾಡಿದ್ದೀರಾ, ನೋಡದಿದ್ದೀರಾ ನಿಮ್ಮ ಊರಿನಲ್ಲಿ ಎಲ್ಲಾದ್ರೂ ಕೆರೆ ಇದ್ದರೆ ಹೋಗಿ ಕಲ್ಲು ಹಾಕಿ ನೋಡಿ, ಅವಾಗ ಗೊತ್ತಾಗ್ತದೆ. ಎಲ್ಲಿದ್ದರೆ ನೀವು ಹೇಳಿದ್ದು ದೃಷ್ಟಾಂತ ಅರ್ಥವಾಗ್ತಾ ಇದೋ ಅಲ್ಲವ? ಅದರಿಂದ ಕಲ್ಲು ಒಂದು ಹಾಕಿದ್ದರೆ ಕೆರೆಯಲ್ಲಿ ಅದೇನು ಆಗ್ತದೆ? ಶೂನ್ಯ ಅಂದ್ರೇನು, ಅನಂತ ಅಂದ್ರೇನು ನೋಡ್ತೀನಿ ನೋಡಿ. ಆ ಅಲೆ ದೊಡ್ಡದಾಗಿ 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 ಕೊನೆಗೆ ಎಲ್ಲಿಗೆ ಹೋಗ್ತದೆ? ಅದು ಪೂರ್ತಿ ಕೆರೆನೇ ಆಗಿಬಿಡ್ತದೋ ಅಥವಾ ಕೆರೆಯನ್ನು ದಾಟಿ ದಡಕ್ಕೆ ಹೋಗುತ್ತದೋ? ಕೆರೆಯನ್ನು ದಾಟಿ ದಡಕ್ಕೆ ಹೋದರೆ ಶೂನ್ಯವಾದ. ಆಯ್ತಾ? ಕೆರೆಯನ್ನು ದಾಟಿ ದಡಕ್ಕೆ ಹೋದರೆ ಶೂನ್ಯವಾದ. ಅದು ಆಗಿ ಆಗಿ ಕೆರೆನೇ ಆಗಿಬಿಟ್ಟರೆ ಅನಂತ. ಅನಂತಕ್ಕೆ ಶೂನ್ಯಕ್ಕೆ ವ್ಯತ್ಯಾಸ ನೋಡಿ. ಯಾಕಂದ್ರೆ ಈ ಶೂನ್ಯ ಶೂನ್ಯ ಎಂಬುದು ನೀವು ಎಲ್ಲಾ ಕಡೆ ಕೇಳುತ್ತಿರಬಹುದು. ಅದ್ವೈತಿಗಳನ್ನು ಶೂನ್ಯ ಶೂನ್ಯ ಎಷ್ಟು ಡಿಮೀನಿಂಗ್ಲಿ ಮಾತಾಡ್ತಾರೆ, ಡಿಗ್ರೇಡಿಂಗ್ಲಿ ಹೇಳಿಬಿಡ್ತಾರೆ. ವಿ ಶುಡ್ ಹ್ಯಾವ್ ಎ ಪೇಷನ್ಸ್. ಫಸ್ಟ್ ವಿ ಶುಡ್ ಬಿ ಕ್ಲಿಯರ್. ಇದು ನಮಗೆ ಕ್ಲಾರಿಟಿ ಬಂದರೆ ನೀವು ಅವರಿಗೆ ಹೇಳ್ತೀರಾ, ಇಷ್ಟ ಅವರಿಗೆ ಹೇಳ್ತೀರಾ, ವಾದಿಸ್ತೀರಾ, ನಿಮ್ಮ ಇಷ್ಟ. ನಮಗೆ ಮೊದಲು ಸ್ಪಷ್ಟತೆ ಬರಲಿ. ಅಲೆ ದೊಡ್ಡದಾಗಿ ಆಗಿ ಆಗಿ ಏನಾಗುತ್ತದೆ ಕೊನೆಗೂ? ಅದು ದಡದನ್ನು ಸೇರ್ಕೊಂಡು ಬಿಟ್ಟರೆ ಕೆರೆಯನ್ನೇ ಬಿಟ್ಟು ಬಿಡುತ್ತದ ಅಲೆ? ಅಥವಾ ಒಟ್ಟು ಕೆರೆಯಾಗಿ ಬಿಟ್ಟು ಕೆರೆ ಅಲೆ ಎರಡು ಅಲ್ಲ. ಕೆರೆ ಎಷ್ಟು ದಪ್ಪದೋ ಅಲೆನೂ ಅಷ್ಟು ದಪ್ಪದಾಗಿದೆ. ಅಂದ್ರೆ ಏನಾಗಿಬಿಟ್ಟಿತು? ಓಲ್ ಥಿಂಗ್ ಕೆರೆನೇ ಆಗಿಬಿಟ್ಟಿತು. ಅದು ಅನಂತ ಅಲ್ಲ. ಕೆರೆಯನ್ನೇ ಬಿಟ್ಟು ದಡ ಮೇಲಕ್ಕೆ ಹೋಗಿಬಿಟ್ರೆ ಅಲೆನೇ ಇಲ್ಲವಲ್ಲ, ಶೂನ್ಯ ಹೇಳ್ತೀವಿ. ಇಲ್ಲಿ ಅಲೆ ಇಲ್ಲ ಹೇಳ್ತಿರೋ, ಅಲೆ ದಡೆಯನ್ನು ಸೇರ್ಕೊಂಡ್ರೆ ಇಲ್ಲ, ಅಥವಾ ಅಲೆ ಮ್ಯಾಕ್ಸಿಮಮ್ಗೆ ಹೋಯಿತು. ಸಂಖ್ಯಾ ಕೌಂಟಿಂಗ್ ಹ್ಯಾಸ್ ಬಿಕಮ್ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ಗೆ ಹೋದರೆ ಅನಂತ, ತಾನೇ ಇಲ್ಲದಿದ್ದರೆ ಶೂನ್ಯ. ಇದು ವ್ಯತ್ಯಾಸ. ಓಕೆ, ಮುಂದೆ ಹೋಗೋಣ. ಆದ್ದರಿಂದ ಭಾಷೆ ಏನು ಮಾಡ್ತದೆ ಅಂದರೆ, ಇದೆಲ್ಲ ಏಕೆ ಹೇಳುವುದಂದ್ರೆ, ಭಾಷೆ ಅಧ್ಯಾರೋಪ ಮಾಡಿದೆ, ಅಧ್ಯಾರೋಪದ ಅಪವಾದವನ್ನು ಮಾಡ್ತಾ ಇದೆ, ವಿಷಯವನ್ನು ಹೇಳುತ್ತಾ ಇಲ್ಲ. ಬ್ರಹ್ಮವನ್ನು ನೇರಾಗಿ ವರ್ಣನ ಮಾಡ್ತಾ ಇಲ್ಲ. ಇದು ಬ್ರಹ್ಮ ಹೀಗಿರುತ್ತದೆ ಎಂದು ಹೇಳ್ತಾ ಇಲ್ಲ. మరి ಹೇಳದಿದ್ದರೆ ಗೊತ್ತಾಗುವುದು ಹೇಗೆ? ನೋಡಿ, ನೀವು ನಿಮಗೆ ಕೆರೆ ಅಂದರೆ ಏನು ಅಂದರೆ ನಾನು ತೋರಿಸ್ತೀನಿ. ಬನ್ನಿ, ನಾವಿಬ್ಬರು ಕೆರೆಗೆ ಹೋಗ್ತೀವಿ. ಹೋಗಿ ಒಂದು ಕಲ್ಲು ತಗೊಂಡು ನಾನು ಹಾಕ್ತೀನಿ. ನಿಮಗೊಂದು ಅಲೆ, ಸುತ್ತು ಅಲೆ ಕಂಡು ಬರ್ತದೆ, ರೌಂಡ್ ಅಲೆ, ಗೋಳಾಕಾರ ಅಲೆ. ಅದನ್ನು ನೋಡುತ್ತಾ ಇರು, ನಿಮಗೆ ಕೆರೆ ಕಂಡು ಬರ್ತದೆ. ಅದು ಇನ್ನೂ ದಪ್ಪದು ಹೋಗ್ತದೆ. ಇನ್ನೂ ನೋಡು, ಇದಾ ಕೆರೆ ಅಂದ್ರೆ ಅಲ್ಲ, ಇನ್ನೂ ನೋಡು, ಇನ್ನೂ ದಪ್ಪದು, ಇನ್ನೂ ದಪ್ಪದು, ಇನ್ನೂ ದಪ್ಪ. ಕೊನೆಗೂ ಏನಾಗುತ್ತದೆ? ನಿಮ್ಮ ದೃಷ್ಟಿಯನ್ನು ಎಷ್ಟು ವ್ಯಾಪಕ ಮಾಡಿ ಅಲೆ ಬಿಟ್ಟು ಹೋಗ್ತದೆ. ಅಲೆ ಕಂಡು ಬರಲ್ಲ. ನಿಮ್ಮ ದೃಷ್ಟಿಯನ್ನು ವ್ಯಾಪಕ ಮಾಡಿತಾ? ನಿಮ್ಮ ದೃಷ್ಟಿಯನ್ನು ಕೆರೆ ಎಷ್ಟು ದಪ್ಪದೆಯೋ ಅಷ್ಟು ಮಾಡಿ ಅಲೆ ಮುಳುಗಿ ಹೋಯಿತು. ಹಾಗೆ ನಿಮ್ಮ ಎಚ್ಚರ ಅವಸ್ಥೆಯನ್ನು ಕನಸನ್ನು ಪ್ರಾಜ್ಞಾ, ಕೊನೆಗೂ ಪ್ರಾಜ್ಞೆಯನ್ನು ಬಿಡಿಸಿ ಸ್ವರೂಪದಲ್ಲಿ ನಿಲ್ಲಿಸಿಬಿಡ್ತದೆ. ಇದು ಅಧ್ಯಾರೋಪಿಸಿ ಕೊನೆಗೂ ಎಲ್ಲ ಅಪವಾದ ಮಾಡಿಬಿಟ್ಟು ಯಾವುದು ಉಳಿಯುತ್ತದೋ ಸ್ವತಃ ತಾನು ಉಳಿದು ಬಿಟ್ಟರೆ ಈ ಇರುವುದಕ್ಕಿಂತ ಹೆಚ್ಚಾಗಿ ಹೇಳುವುದು. ಇರುವುದಕ್ಕಿಂತ ಹೆಚ್ಚಾಗಿ ಹೇಳುವುದು ಶೂನ್ಯವಾದವ? ಅದು ಶೂನ್ಯ ಆಗಬಹುದು. ಇರುವುದಕ್ಕಿಂತ ಹೆಚ್ಚಾಗಿ ಹೇಗೆ ಹೇಳಕ್ಕಾಗ್ತದೆ? ಇರುವುದಕ್ಕಿಂತ ಹೆಚ್ಚು ಅಂದರೆ ಭ್ರಮ ಆಗುತ್ತದೆ ಅಥವಾ ಶೂನ್ಯ ಆಗುತ್ತದೆ. ಅಂದ್ರೆ ಇರುವುದಕ್ಕಿಂತ ಹೆಚ್ಚು ಅಂದ್ರೆ ಇರುವೇ ಇಲ್ಲ. ಎರಡರ್ಥಗಳು. ಇರುವುದಕ್ಕೆ ಅಲ್ಲಿ ಹಗ್ಗ ಇದೆ, ಹಗ್ಗಕ್ಕಿಂತ ಹೆಚ್ಚಾಗಿ ಹೇಳುವುದಂದ್ರೆ ಶೂನ್ಯ. ಓಹೋ, ಅಧ್ಯಾಸದಲ್ಲಿ ಹೊಂದುತ್ತದೆ. ಕರೆಕ್ಟ್. ಭ್ರಮೆಯಲ್ಲಿ ಇಫ್ ಯು ಅಂಡರ್ ಎಸ್ಟಿಮೇಟ್ ಆರ್ ಓವರ್ ಎಸ್ಟಿಮೇಟ್, ಇರುವುದಕ್ಕಿಂತ ಹೆಚ್ಚಾಗಿ ಎಸ್ಟಿಮೇಟ್ ಮಾಡಿದ್ದರೆ ಭ್ರಮ, ಕಡಿಮೆಯಾಗಿ ಹೆಚ್ಚು ಅದು ಓಕೆ, ನಾನು ಬೇರೆ ಅರ್ಥ ತಗೊಂಡಿದ್ದೀನಿ. ಓಕೆ, ಆ ಅರ್ಥ ಬಿಡಿ, ನಾನು ಬೇರೆ ದೃಷ್ಟಿಯ ನೋಡಿದ್ದೀನಿ. ಬಟ್ ಈ ಅರ್ಥ ಸಹ ಕರೆಕ್ಟ್. ಅಂದ್ರೆ ಹೆಚ್ಚಾಗಿ ತಿಳ್ಕೊಂಡರೂ ಕಡಿಮೆಯಾಗಿ ತಿಳ್ಕೊಂಡರೂ ಎರಡೂ ಭ್ರಮೆಗಳೇ. మరి ಯಾವುದು ಸತ್ಯ ಅಂದ್ರೆ ಇದ್ದನ್ನು ಇದ್ದ ಹಾಗೆ ತಿಳ್ಕೊಂಡುವುದು ಸತ್ಯ. ಎಷ್ಟು ಹೇಗಿದೆಯೋ ಅಷ್ಟೇ ತಿಳ್ಕೊಂಡರೆ ಭ್ರಮ. ಅದಕ್ಕಿಂತ ಹೆಚ್ಚು ಅಂದ್ರೇನು? ಇಲ್ಲದೆ ಕಲ್ಪಿಸ್ತಾ ಇದ್ದೀರಿ. ಕಡಿಮೆ ಅಂದ್ರೇನು? ಅದು ಕಲ್ಪಿಸ್ತಾ ಇದ್ದೀರಿ. ಎರಡೂ ಕಲ್ಪನೆಗಳೇ ಆಯ್ತಲ್ಲ, ಎರಡೂ ಕಲ್ಪನೆಗಳೇ. ಹಾಗೆ ಅದರಿಂದ ಅದು ಅಧ್ಯಾಸ. ಈ ಅಧ್ಯಾಸವನ್ನು ತೆಗೆದುಬಿಟ್ಟು ಅಂದ್ರೇನು? ಇದ್ದನ್ನು ಇದ್ದಕ್ಕಿಂತ ಮಿಕ್ಕದು ಯಾವುದೇ ಆಗಲಿ, ಆ ಹೆಚ್ಚಾಗಲಿ ಕಡಿಮೆಯಾಗಲಿ, ಮಿಕ್ಕದ್ದನ್ನು ಪಕ್ಕಕ್ಕಿಟ್ಟು ಇದ್ದನ್ನು ಇದ್ದೇ ಹಾಗೆ ತಿಳಿಸಿಕೊಳ್ಳುವುದು, ಅದು ಜ್ಞಾನ. ಓಕೆ, ಹೇಗೆ ಅಲೆ ದೊಡ್ಡದಾಗಿ 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 ಇನ್ನೂ ವ್ಯಾಪಕವಾಗಿ ಆಗಿ ಕೊನೆಗೂ ಏನಾಗುತ್ತದೆ? ಕೆರೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತದೋ ಕೆರೆ ಅಷ್ಟು ಆದ ನಂತರ
ಅಲೆ ದೊಡ್ಡದಾಗಿ ಕೆರೆ ಎಷ್ಟು ದಪ್ಪದೋ ಅಲೆ ಅಷ್ಟಾಗುತ್ತದೆ. ನಂತರ ಏನಾಗುತ್ತದೆ? ಇನ್ನು ಅದಕ್ಕಿಂತ ನಂತರ ಓಕೆ, ಅಲೆ ಕೆರೆ ಎಷ್ಟು ದೊಡ್ಡದೋ ಅಷ್ಟಾಯಿತು. ನಂತರ ಇಲ್ಲ, ಅಲೆ ಹೋಗುತ್ತದೆ, ಕೆರೆ ಉಳಿಯುತ್ತದೆ. ನೋಡಿ, ಅಲೆ ಬಿದ್ದು ಹೋಗುತ್ತದೆ, ಕೆರೆ ಉಳಿದು ಬಿಡುತ್ತದೆ. ಹಾಗೆ ವೃತ್ತಿ ಬಿದ್ದು ಹೋಗುತ್ತದೆ, ಬ್ರಹ್ಮ ಉಳಿದು ಬಿಡುತ್ತದೆ. ಅದರಿಂದ ಭಾಷೆ ವಿಷಯೀಕರಿಸುವುದಕ್ಕೆ ಹೇಳುತ್ತಾ ಇಲ್ಲ, ನಿಮ್ಮ ದೃಷ್ಟಿಯನ್ನು ಅನಾತ್ಮದಿಂದ ಬಿಡಿಸುವುದು, ದೇಹೇಂದ್ರಿಯಗಳಿಂದ ಬಿಡಿಸುವುದು. ದೇಹಾಧ್ಯಾಸ, ಇಂದ್ರಿಯಾಧ್ಯಾಸ, ಮನಸ್ಸಿನ ಧ್ಯಾಸ, ನಾಮರೂಪಧ್ಯಾಸ, ದೇಶಕಾಲಾಧ್ಯಾಸ, ಕರ್ತೃತ್ವಧ್ಯಾಸ, ಭೋಕ್ತೃತ್ವಧ್ಯಾಸ, ಪ್ರಮಾತೃತ್ವಧ್ಯಾಸ, ಒಂದೊಂದು ಅಧ್ಯಾಸ ಬಿಡಿಸಿ 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 ಅದು ಮುಂದಿನ ಪ್ರಶ್ನದಲ್ಲಿ ಹೇಳ್ತಾರೆ. ಈಗ ನಾನೇಕೆ ಹೇಳುವುದು, ನಾನು ಬೇರೆ ತರಹ ಹೇಳಿದ್ದೀನಿ. ತಾನೇ ಹೇಳ್ತಾರೆ, ಸ್ವಾಮೀಜಿ ಚೆನ್ನಾಗಿ ಹೇಳಿದ್ದಾರೆ. ಇಡೀ ಪ್ರಕ್ರಿಯೆ ಹೇಳಿಬಿಡ್ತಾರೆ. ಅಂದರೆ ಸಾಮಾನ್ಯ ಪ್ರಮಾತೃತ್ವದಿಂದ ತುರಿಯ ಬ್ರಹ್ಮ ತಿಳಿಯುವವರೆಗೂ ಹೇಗೆ ಎನ್ನುವುದು ಹೆಜ್ಜೆಗಳನ್ನೆಲ್ಲ ಒಂದೇ ಪ್ಯಾರಾಗ್ರಾಫ್ನಲ್ಲಿ ಹೇಳಿಬಿಟ್ಟರು. ಈಗ ಮುಂದಿನ ಪ್ರಶ್ನದಲ್ಲಿ, ಅದೀಗ ಮುಂದಿನ ಪ್ರಶ್ನೆ ಏಕೆ ಡಿಲೇ, ಅದೇ ಹೇಳಿಬಿಡೋಣ. ಓಕೆ, ಇದು ನಾನು ಹೇಳುವುದು ಮುಗಿಸ್ತೀನಿ. ಅಂದರೆ ಇದನ್ನು ಅದು ದೊಡ್ಡದಾಗಿ ಕೆರೆನೇ ಆಗಿಬಿಟ್ಟರೆ ಈಗ ಅಲೆ ಎಂಬುದು ಮುಳಿದು ಹೋಗುತ್ತದೆ, ಕೆರೆ ಉಳಿದು ಬಿಡುತ್ತದೆ ಅಲ್ಲವೇ? ಅಲೆ ಮುಗಿದು ಹೋಗುತ್ತದೆ, ಕೆರೆ ಉಳಿದು ಬಿಡುತ್ತದೆ. ಹೀಗೆ ನೇತಿ 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 ಎಂದು ಬ್ರಹ್ಮದಲ್ಲಿ ಮುಳುಗುತ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ತಥಾಚ ಇಹಾಪಿ ಶ್ರುತಿ ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತ ಪ್ರಜ್ಞಂ. ಅಂತಃಪ್ರಜ್ಞ ಅಲ್ಲ, ಎಚ್ಚರ ಅಲ್ಲ, ಬಹಿಷ್ಪ್ರಜ್ಞ ಅಲ್ಲ. ಅಂದರೆ ಅಂತಃಪ್ರಜ್ಞ ಅಂದರೆ ಕನಸು, ಬಹಿಷ್ಪ್ರಜ್ಞ ಅಂದರೆ ಎಚ್ಚರ ಅಲ್ಲ, ಕನಸು ಅಲ್ಲ. ನ ಉಭಯತ ಪ್ರಜ್ಞಂ ಎರಡೂ ಅಲ್ಲ. ನ ಪ್ರಜ್ಞಾನಘನಂ ಅಂದರೆ ಸುಷುಪ್ತಿ ಅಲ್ಲ. ಸುಷುಪ್ತಿಯನ್ನು ಎರಡು ಬಗೆ ತಗೊಳ್ತೀವಿ. ನ ಪ್ರಜ್ಞಂ, ಅದು ಅರಿವು ಇಲ್ಲದೂ ಅಲ್ಲ, ಅಥವಾ ಏನು ಅರಿವು ಇಲ್ಲದ್ದು ಅಲ್ಲ, ಅರಿವು ಮಾತ್ರವೇ ಅಲ್ಲ. ಅರಿವಂದ್ರೆ ವೃತ್ತಿ, ಅಂತಃಕರಣ ವೃತ್ತಿ ಅಲ್ಲ, ಖಾಲಿ ಅಲ್ಲ. ಏನದು? ಅದೃಶ್ಯಂ ಅವ್ಯವಹಾರ್ಯಂ. ಅದೃಶ್ಯಂ ಅಂದ್ರೆ ಇಂದ್ರಿಯ ಗೋಚರ ಅಲ್ಲ. ವ್ಯವಹಾರ್ಯಂ ಅಂದ್ರೆ ಯಾವ ಬಗೆಯಾದ ಕೈಕಾಲುಗಳಿಗೆ, ಕರ್ಮೇಂದ್ರಿಯಗಳಿಗೆ ವಿಷಯವಲ್ಲ. ಅಗ್ರಾಹ್ಯಂ ಅಂದರೆ ಜ್ಞಾನೇಂದ್ರಿಯಗಳಿಗಲ್ಲ. ಅಲಕ್ಷಣಂ ಅಂದ್ರೆ ಮನಸ್ಸಿನಿಂದ ಡೆಫಿನಿಷನ್, ಅಂದ್ರೆ ಅಲಕ್ಷಣಂ ಅಂದ್ರೆ ಅನುಮಾನ ಪ್ರಮಾಣದಿಂದ ಗೊತ್ತಾಗಲ್ಲ, ರಿಲೇಶನ್ಶಿಪ್. ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ರಿಲೇಷನ್ ಅಲ್ಲ. ಅಚಿಂತ್ಯಂ ಅಂದ್ರೆ ಮನಸ್ಸಿನಿಂದ ಊಹಿಸಿಕೊಳ್ಳಕ್ಕಾಗಲ್ಲ. ಅವ್ಯಪದೇಶಂ, ಕೊನೆಗೂ ಯಾವ ಭಾಷಾ ಬಳಸಲ್ಲ. ಏಕಾತ್ಮ ಪ್ರತ್ಯಯ ಸಾರಂ. ದಿಸ್ ಇಸ್ ಬ್ಯೂಟಿಫುಲ್. ಏಕಾತ್ಮ ಪ್ರತ್ಯಯ ಸಾರಂ. ರಮಣ ಮಹರ್ಷಿ ಹೇಳುವುದಿದೆ. ಜನರು ಹೇಳ್ತಾರೆ ರಮಣ ಮಹರ್ಷಿ ಆತ್ಮವಿಚಾರ ಮಾಡು ಹೇಳಿದ್ದಾರೆ, ಅದು ಉಪನಿಷತ್ತುಗಳಲ್ಲಿ ಇಲ್ಲ ಎಂದು ಹೇಳುತ್ತಾರೆ. ಏಕಾತ್ಮ ಪ್ರತ್ಯಯ ಸಾರಂ ಮುಂಡಕದಲ್ಲಿ ಇದೆ, ಈಗ ಇಲ್ಲಿ ಇದೆ, ಬೃಹದಾರಣ್ಯಕದಲ್ಲಿದೆ. 3 ಕಡೆ ಕಂಡು ಬರುತ್ತದೆ. ಆತ್ಮ ಇತ್ಯೇವ ಉಪಾಸೀತ ಬೃಹದಾರಣ್ಯಕದಲ್ಲಿದೆ. ಇದು ಇಲ್ಲಿ ಏಕಾತ್ಮ ಪ್ರತ್ಯಯ ಸಾರಂ ಇಲ್ಲಿದೆ. ಅಲ್ಲಿ ಮುಂಡಕದಲ್ಲಿ ಏನೋ ಇದೆ ಮಂತ್ರ. ಈ 3 ಮಾತುಗಳನ್ನು ಒಂದು ಕಡೆ ಸೇರಿಸಿ ನಾನೇದೋ ಇದು ಬರೆಯಬೇಕು ಅನ್ಕೊಂಡೆ, ಅಲ್ಲೇ ಹಾಗೆ ಇಟ್ಟಿದ್ದೀನಿ, ಆಗಲೇ ಇಲ್ಲ, ತುಂಬಾ ಕೆಲಸ. ಸೊ ಅದರಿಂದ ಈ 3 ವಾಕ್ಯಗಳನ್ನು ಇಂಟರ್ಪ್ರೆಟ್ ಮಾಡಿದ್ದರೆ ಎಕ್ಸಾಕ್ಟ್ಲಿ ರಮಣ ಮಹರ್ಷಿದೇ ಬರುತ್ತದೆ. ಜನರು ಹೇಳ್ತಾರೆ, ಜನರೆಂದು ರಮಣ ಮಹರ್ಷಿ ಹೇಳಿದ್ದೇನೋ ಬೇರೆ ತನ್ನ ಅನುಭವ ಹೇಳಿದ್ದಾರೆ, ಉಪನಿಷತ್ತಿನಲ್ಲಿಲ್ಲ. ಈಗ ಇಲ್ಲೇ ಇದೆ. ಏಕಾತ್ಮ ಪ್ರತ್ಯಯ ಸಾರಂ ಅಂದ್ರೆ ನಾನು ಎಂಬ ಬುದ್ಧಿ ಎಲ್ಲರಿಗಿದೆ, ಎಲ್ಲ ಒಂದು ಥಾಟ್ ಇದೆ ನೋಡಿ, ನೋಷನ್, ಅಹಂ ಪ್ರತ್ಯಯ. ಆ ಆತ್ಮ ಪ್ರತ್ಯಯವನ್ನು ಅನುಸರಿಸ್ತಾ ಹೋದರೆ ಆತ್ಮ ಪ್ರತ್ಯಯದಲ್ಲಿ ನಾನು ಎಂಬ ಯಾವ ಪ್ರತ್ಯಯ ಇದೆಯೋ ಇದರಲ್ಲಿ ಅನಾತ್ಮ ಬಿಡಿಸು, ಇನ್ನೊಂದು ಬಿಡಿಸು, ದೇಹ, ಇಂದ್ರಿಯ, ಮನಸ್ಸು, ಒಂದೊಂದು ಎಲ್ಲಾ ಬಿಡಿಸಿದಾಗ ಅಂದ್ರೆ ಏನು? ಅನಾತ್ಮ ಸ್ಟ್ಯಾಂಡ್ ಪಾಯಿಂಟ್ ಬಿಡಿಸಿದಾಗ ಯಾವುದು ಉಳಿಯುತ್ತದೋ ಅದು ಬ್ರಹ್ಮ. ಏಕಾತ್ಮ ಪ್ರತ್ಯಯ ಸಾರಂ. ಇದಕ್ಕೆ ಭಾಷ್ಯಕಾರರು ಹೇಳ್ತಾರೆ, ಒಂದೇ ಆಗಿರುವ ಒಂದು ಆತ್ಮನನ್ನು ಮಾತ್ರ ಪ್ರತ್ಯಯ ಅಂದರೆ ಅರಿವು, ಅದನ್ನು ಸಾರ ಅಂದರೆ ಅನುಸರಿಸುವುದು. ಆತ್ಮ ಪ್ರತ್ಯಯವನ್ನು ಅನುಸರಿಸುವುದು ಅಂದರೆ ನಾನೆಂಬ ಅರಿವನ್ನು ಫಾಲೋ ಮಾಡುತ್ತಾ ಇರಬೇಕು. ನಾನೆಂಬ ಅರಿವನ್ನು ಅನುಸರಿಸುತ್ತಾ, ನಾನೆಂಬ ಅರಿವು ಗೊತ್ತಾಯ್ತಲ್ಲ, ಇನ್ನು ಅನುಸರಿಸುವುದು ಹೇಗೆ ಅಂದರೆ ನಾನೆಂಬ ಅರಿವಿನಲ್ಲಿ ನಾನಲ್ಲದ್ದು ಸೇರಿಸಿ ಬಿಟ್ಟಿದ್ದೀನಿ, ಅನಾತ್ಮ ಅಂಶ ಸೇರಿಸಿದೆ. ಅನಾತ್ಮ ಅಂಶ ಬಿಡಿಸುತ್ತಾ ನಾನೆಂಬ ಅರಿವನ್ನು ಇಟ್ಕೋ, ನಾನಲ್ಲದ್ದು ಬಿಡಿಸ್ತಾ ಇರು. ಅನಾತ್ಮವನ್ನು ಬಿಡಿಸುತ್ತಾ ನಾನೆಂಬ ಅರಿವನ್ನು ಮಾತ್ರ ಹಿಡ್ಕೊ. ಅನಾತ್ಮ ಪ್ರತ್ಯಯವನ್ನು ಬಿಡಿಸು, ಕೊನೆಗೆ ನಾನೆಂಬ ಬುದ್ಧಿಯೂ ಅನಾತ್ಮವೇ ಎಂದು ಗೊತ್ತಾಗ್ತದೆ. ನಾನೆಂಬ ಬುದ್ಧಿಯು ಬಿಟ್ಟರೆ ಅರಿವು ಮಾತ್ರ ಉಳಿಯುತ್ತದೆ. ಅದರಿಂದ ಏಕಾತ್ಮ ಪ್ರತ್ಯಯ ಸಾರಂ. ಇದು ಒಳ್ಳೆಯ ಮಾತು. ಇದು
ಪ್ರಪಂಚೋಪಶಮಂ, ಇಲ್ಲಿಗೆ ಯಾವ ಪ್ರಪಂಚ ಇಲ್ಲ. ಶಾಂತಂ, ಶಾಂತಂ ಅಂದರೆ ಮನಸ್ಸಿನ ಶಾಂತಿ, ಎಲ್ಲ ಶಾಂತಿ. ಶಿವಂ ಮಂಗಳಕರಂ ಆನಂದ ಸ್ವರೂಪಂ. ಅದ್ವೈತಂ ಪ್ರಮಾತೃ ಪ್ರಮೇಯ ಭೇದವಿಲ್ಲ. ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ. ಇದು ತುರಿಯ. ಇದನ್ನು ನಾಲ್ಕನೆಯದು ಹೇಳ್ತಾರೆ. ತುರಿಯ ಅಂದರೆ ನಾಲ್ಕನೆಯದು ಎಂದು ಅರ್ಥ, ಗೊತ್ತಾ? ತುರಿಯ ಅಂದರೆ ಫೋರ್ತ್. ಚತುರ್ಥಂ ತುರಿಯ ಎರಡು ಪರ್ಯಾಯ ಪದಗಳೇ ಸಂಸ್ಕೃತದಲ್ಲಿ. ತುರಿಯಂ ಮನ್ಯಂತೆ, ಅದನ್ನು ನಾಲ್ಕನೆಯದು ಎಂದು ಹೇಳುತ್ತಾರೆ, ಭಾವಿಸ್ತಾರೆ. ನಿಜವಾಗಿ ನಾಲ್ಕಲ್ಲ, ಅದಕ್ಕೆ ಸಂಖ್ಯವಿಲ್ಲ. ಈ ಮೂರಿಟ್ಟುಕೊಳ್ಳುವುದರಿಂದ ನಾಲ್ಕನೆಯದು ಎಂದು ಹೇಳಿದ್ದಾರೆ. ಸ ಆತ್ಮ, ಅದೇ ನಿನ್ನ ನಿಜ ಸ್ವರೂಪ ಆತ್ಮ. ಅದು ಮಾತ್ರ ತಿಳಿಯತಕ್ಕದ್ದು. ತಿಳಿಯತಕ್ಕದ್ದು ಅಂದ್ರೆ ಅರ್ಥವೇನು? ಅದನ್ನು ತಿಳ್ಕೊಂಡರೆ ಇನ್ನೇನು ಉಳಿಯಲ್ಲ, ಅದೊಂದೇ ಸಾಕು ಅಂತ ಅರ್ಥ. ಈಗ ಅದೇ ತಿಳಿಯತಕ್ಕದ್ದು, ಇದು ಪ್ರಕ್ರಿಯೆ ನೋಡಿ. ಅದೇ ತಿಳಿಯತಕ್ಕದ್ದು ಅಂದ್ರೆ ಅರ್ಥವೇನು? ಅದಕ್ಕಿಂತ ಹೆಚ್ಚು ತಿಳಿಯತಕ್ಕದ್ದಿಲ್ಲ. ನೀವು ಅಲ್ಲಿ ತಲುಪಿದ್ದರೆ ಎಲ್ಲ ಮುಗಿಯಿತು ಇತಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಮಾಡ್ತಾನೆ. ನೇಹ ಪಶ್ಯಾಮಿ ವಚನಂ ಅವಿದ್ಯಾಕೃತಮಿದಮಿತಿ. ಈ ಅವಿದ್ಯಾಕೃತವು ಇದು ಅಪವಾದ ಮಾಡುವುದೆಂದು ಹೇಳಿದ್ದರಲ್ಲ, ಶಿಷ್ಯನು ಕೇಳ್ತಾನೆ, ಈ ನೇತಿನೇತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ಒಂದು 1 ಪೇಜ್ ಇದೆ ಸ್ವಾಮೀಜಿ, ತುಂಬಾ ಚೆನ್ನಾಗಿದೆ ಇದು. ಅಂದ್ರೆ ಈ ನೇತಿನೇತಿಯನ್ನು ಹೇಗೆ ಪ್ರಕ್ರಿಯೆ, ಸರ್ವ ನಿಷೇಧ ಮಾಡಿ ಬ್ರಹ್ಮದನ್ನು ಹೇಗೆ ನಿಲ್ಲಿಸುವುದೆನ್ನುವುದು ತುಂಬಾ ಚೆನ್ನಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಎರಡನೆಯ ಪ್ರಶ್ನೆ ಮತ್ತೆ ಈವ್ನಿಂಗ್ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಕರೆಂಟ್ಗೆ ಅನುಗುಣವಾಗಿ ಹೀಗೆ ಸ್ವಲ್ಪ 2-3 ನಿಮಿಷ 5 ನಿಮಿಷ ಹಿಂದೆ ಮುಂದೆ ಆಗಬಹುದು ನೋಡಿ. ಯಾಕಂದ್ರೆ ಅದು ಹೇಳಿದ್ದೀನಲ್ಲ, ಏನಿಲ್ಲ, ಅವರು ಎಲೆಕ್ಟ್ರಿಷಿಯನ್ ಬಂದರೆ ಏನಾದರೂ ಆಗುತ್ತದೆ, ನೋಡೋಣ. ಓಂ ಅಷ್ಟುವರೆಗೆ ಜಸ್ಟ್ ಈ 4 or 4-5 ಅಷ್ಟರಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಓಂ ಶಾಂತಿ.